ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಏನು ತಿಳ್ಕೊಳ್ಳೋಣ ಫ್ರೆಂಡ್ಸು. ಒಂದು ಇದು ಗಣೇಶನ್ ಬ್ಯಾನರ್ ರೇಟಿಂಗ್ ತಿಳ್ಕೊಬೇಕಾಗ್ತೈತಿ, ನೋಡ್ಕೊಂಡು ತೋರ್ಸತ್ತೀನಿ. ಈ ಗಣೇಶನ್ ಒಂದು ಬ್ಯಾನರ್ ರೇಟಿಂಗ್ ತಿಳ್ಕೊಬೇಕಾದ್ರೆ ನಾವೇನು ಮಾಡಬೇಕು, ನಾನು ಸಿಸ್ಟಮ್ದಲ್ಲಿ ಹೇಳ್ಕೊಡತ್ತಿಲ್ಲ, ಬಟ್ ನಿಮ್ಮ ಮೊಬೈಲಲ್ಲಿ ಹೇಳ್ಕೊಡತ್ತೀನಿ ಆಯ್ತಲ್ಲ. ಜಸ್ಟ್ ಅಂದ್ರೆ ಪಿಕ್ಸಾರ್ದಲ್ಲಿ ನಾವು ಫೋನಲ್ಲಿ ಎಡಿಟ್ ಯಾವ ರೀತಿ ಮಾಡಬೇಕು ನೀಟಾಗಿ ತೀಸ್ಕೊಟ್ಟಿನಿ ಆಯ್ತಲ್ಲ. ಇದು ನಿಮ್ಮ ಡೆಮೋ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಗಣೇಶನ್ ಬ್ಯಾನರ್ ರೇಟಿಂಗ್ ಐತೆ. ಈ ಬ್ಯಾನರ್ ರೇಟಿಂಗು ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ತೀನಿ ಫ್ರೆಂಡ್ಸ್. ಮತ್ತೇನಿಲ್ಲ, ನೋಡ್ಕೊಳ್ಳಿ ಈ ರೀತಿ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಐತೆ ನೋಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಫೋಟೋಸ್ಗಳು ಯಾವ ರೀತಿ ಯಾಡ್ ಮಾಡ್ಬೇಕು ಅಂತ ತಿಳಿಸ್ಬೇಕು ಅನ್ನೋಣ. ಜಸ್ಟ್ ನೋಡ್ಕೊಳ್ಳಿ ಈ ರೀತಿ ಎಡಿಟಿಂಗ್ ಮಾಡ್ಬೇಕಂದ್ರೆ ನಾನು ತಿಳಿಸ್ಕೊಡ್ತೀನಿ ಆಯ್ತಲ್ಲ. ಜಸ್ಟ್ ನನ್ನ ವಿಡಿಯೋಸ್ ನೋಡಿದ್ರೆ ಖಂಡಿತವಾಗಿ ನೀವು ಎಡಿಟಿಂಗ್ ಬರಲೇಬೇಕು. ಯಾಕಂದ್ರೆ ನಾನು ನೀಟಾಗಿ ನಾನು ಲೆಂತ್ ವಿಡಿಯೋಸ್ ಅವ್ರು ಪರವಾಗಿಲ್ಲ, ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಈ ಅಕ್ಷರ ಬರಿಬೇಕಾದ್ರೆ ಯಾವ ರೀತಿ ನಾವು ಎಡಿಟಿಂಗ್ ಮಾಡಬೇಕು, ಯಾವ ರೀತಿ ಅಂದ್ರೆ ವೆಬ್ಸೈಟ್ನಲ್ಲಿ ನಾವು ಬರ್ಕೊಂಡು ಅಲ್ಲಿ ಕಾಪಿ ಮಾಡಿ ಫಾಂಟ್ಸ್ ಚೇಂಜ್ ಮಾಡಿದ್ರೆ ಫಾಂಟ್ಸ್ ಚೇಂಜ್ ಆಗೋ. ಅದಕ್ಕೋಸ್ಕರ ಏನು ಮಾಡಬೇಕು, ನೀಟಾಗಿ ಎಲ್ಲ ಸ್ಟೆಪ್ ವೈಸ್ ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಲ ನಾನು ಈ ಬ್ಯಾಕ್ಗ್ರೌಂಡ್ಸ್ಗಳಾಗಲಿ ಈ ಫಾಂಟ್ಸ್ಗಳಾಗಲಿ ಎಲ್ಲ ನಾನು ಕಂಪ್ಲೀಟ್ ಆಗಿ ನಾನು ಎಲ್ಲಿರ್ತಂತ ನೀಟಾಗಿ ಎಲ್ಲ ಕಂಪನಿ ವಿಡಿಯೋಸ್ ತಿಳಿಸ್ಕೊಡ್ತೀನಿ. ಖಂಡಿತವಾಗಿ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ಈ ರೀತಿ ನಾವು ಎಡಿಟಿಂಗ್ ಯಾವ ರೀತಿ ಮಾಡ್ಬೇಕು ನೀಟಾಗಿ ನಿಮಗೆಲ್ಲ ಅರ್ಥ ಆದಂಗೆ ಐತೆ ಫ್ರೆಂಡ್ಸ್. ಮತ್ತೇನಿಲ್ಲ, ಈ ಎಡಿಟಿಂಗ್ ಅನ್ನೋದು ಫ್ರೆಂಡ್ಸ್ ಗಣೇಶನ್ನ ಈಗೇನು ಮಾಡ್ಕೊಳ್ಳೋಣ, ಜಸ್ಟ್ ನಾವು ಎಡಿಟಿಂಗ್ ಯಾವ ರೀತಿ ನೋಡ್ಕೊಂಡು ಆಯಿತು ನಮಗೆಲ್ಲ ಆಯಿತು. ನಿಮ್ಗೊಂದು ಈ ಕೊನೆ ತನಕ ವಿಡಿಯೋಸ್ ನೋಡ್ಕೊಳ್ಳಿ, ಹಾಗೆ ಬೇಡ ನೀವು ಕೊನೆ ತನಕ ಈ ವಿಡಿಯೋಸ್ ಎಡಿಟಿಂಗ್ ಅನ್ನೋದು ನೋಡ್ಕೊಂಡು ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ನಿಮಗೆಲ್ಲ ಆಗ್ತದಂಗಾದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಏನು ಮಾಡ್ಕೊಳ್ಳೋಣ, ನಾವು ಎಡಿಟಿಂಗ್ ಒಂದು ಕಲಿಲಿಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಜಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡು ಅಂದಿದ್ವಿ, ಒಂದು ಗಣೇಶನ ಒಂದು ಬ್ಯಾನರ್ ರೇಟಿಂಗ್ ನಾವು ತಿಳ್ಕೊಬೇಕು ಮಾಡಿದ್ವಿ. ಅದಕ್ಕೋಸ್ಕರ ನಾವು ಯಾವ ರೀತಿ ಐತೆ ಅನ್ನೋದು ತಮ್ಮೆಲ್ಲ ನೋಡ್ಕೊಂಡ್ರೆ ಅದು ಹಾಗೆ ನಾನು ಡೆಮೋ ಅಂತ ತೋರಿಸ್ತೇನೆ ಫ್ರೆಂಡ್ಸ್. ಈ ರೀತಿ ಡೆಮೋ ಅನ್ನೋದು ಐತಿ. ಹಾಗೆ ಫ್ರೆಂಡ್ಸ್, ಡೆಮೋ ಅನ್ನೋದು ನಾನು ಬ್ಯಾಕ್ಗ್ರೌಂಡು ಇಲ್ಲಿ ಈ ರೀತಿ ಐತಿ. ಬ್ಯಾಕ್ಗ್ರೌಂಡ್ ಯಾವ ರೀತಿ ನಾವು ಫೋಟೋಸ್ ಆ್ಯಡ್ ಮಾಡ್ಕೊಂಡು ಎಡಿಟಿಂಗ್ ಯಾವ ರೀತಿ ಮಾಡ್ಕೊಂಡು ನೀಟಾಗಿ ತೀಸ್ಕೊಡ್ತೀನಿ. ಖಂಡಿತ ವೀಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತು. ನಿಮಗೆಲ್ಲ ಇವೆಲ್ಲ ಸಿಗಬೇಕು, ಅಪ್ಲಿಕೇಶನ್ ನಿಮ್ಗೆ ರೊಕ್ಕ ಬಿಡ್ದೆ ಎಲ್ಲ ಮಾಡಬೇಕು ಸಿಗಬೇಕಾದ್ರೆ ಖಂಡಿತ ನಿಮ್ಗೆ ವರ್ಕ್ ಕಲಿಬೇಕಾದ್ರೆ ನಾನು ಏನು ಮಾಡಬೇಕು, ಕೊನೆ ತನಕ ವೀಡಿಯೋಸ್ ನೋಡಿದ್ರೆ ನಿಮಗೆಲ್ಲ ನೀಟಾಗಿ ಎಲ್ಲ ಗೊತ್ತಾಗುತ್ತೆ. ಯಾವುದೇ ಥರ ಡೆಮೋ ಹೇಳ್ಕೊಡಂಗಿಲ್ಲ, ಖಂಡಿತವಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆಯ್ತಲ್ಲ. ಬನ್ನಿ ಫ್ರೆಂಡ್ಸ್, ಈಗೇನು ಮಾಡೋಣ, ನಾನು ಡೆಮೋ ಅನ್ನೋದು ನೋಡ್ಕೊಂಡ್ರೆ ಎಲ್ಲ ಆಯಿತು. ನಾನು ಎಲ್ಲ ನೀಟಾಗಿ ಸಿಗುತ್ತೆ ಹೇಳಿದಿನಿಲ್ಲ, ನಿಮ್ಗೆ ಅರ್ಥ ಇದಂಗೆ ಆಯಿತು. ಈಗ ಪಿಕ್ಸಾರ್ಟ್ ಅಪ್ಲಿಕೇಶನ್ ವರ್ಕ್ ಮಾಡ್ಕೊಂಡು ಇಲ್ಲಿ ಚಾರ್ಜಿಂಗ್ ಬಾಕ್ಸ್ 64% ಚಾರ್ಜಿಂಗ್ ಬಾಕ್ಸ್ ಐತೆ. ಅದ್ರ ತಗಡೆ ಗುಲಾಬಿ ಕಲರ್ ನೀಲಿ ಕಲರ್ ಪಿ ಅನ್ನೋದು ಆ್ಯಪ್ ಐತೆ ನೋಡ್ಕೊಳ್ಳಿ ಪಿಕ್ಸಾರ್ಟು. ಆ ಪಿಕ್ಸಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಈ ರೀತಿ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಯಾವ ರೀತಿ ಮೊಬೈಲ್ ಡಾಟಾ ಆನ್ ಐತಲ್ಲಿ ನೋಡ್ಕೊಳ್ಳಿ. ಆನ್ ಇಟ್ಕೊಂಡು ಏನಕ್ಕೈತಿ ಈ ಲೇಯರ್ಸ್ಗಳಿಗೆ ಈ ರೀತಿ ಬಂದು ನಮಗೆ ಎಷ್ಟು 6 ಲೇಯರ್ಸ್ ಬಂದ ಫ್ರೆಂಡ್ಸ್. ಇದ್ರೊಳಗೆ ನಾವು ಏನು ಮಾಡಬೇಕು, ಎಡಿಟ್ ಈ ಫೋಟೋ ಅನ್ನೋದು ಫಸ್ಟ್ನೇದು ಗುಲಾಬಿ ಕಲರ್ ಐತಲ್ಲ ಅದರೊಳಗೆ ಎಡಿಟ್ ಈ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ್ದೀನಿ. ಈಗ ಕ್ಲಿಕ್ ಮಾಡ್ಕೊಂಡು ನಾನು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ. ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡಿದ್ಕೊಂಡು ಇಲ್ಲೇ ಇರ್ತೈತೆ ನಿಮಗೆ ಜಸ್ಟ್ ಫಸ್ಟಿಗೆ. ಇದಿರಲಿಲ್ಲ ಅಂದರೆ ಎಲ್ಲಿ ಐತೈತೆ ನೋಡ್ಕೋಬೇಕಾದ್ರೆ ಇಲ್ಲಿ ಬಲಗಡೆ ಸೈಡ್ ಪ್ಲೇಸ್ ಎಡಗಡೆ ಸೈಡ್ ಮೇಲ್ಗಡೆ ಸೈಡು ಆನ್ ಟೈಮಿಂಗ್ ಐತೆ ನೋಡಿ 7:40 ಟೈಮಿಂಗು. ಅದರ ತಳಗಡೆ ನಾನು ಒಂದು ಗುಂಡ್ಲೆ ಆಪ್ಷನ್ ಐತಿ. ಎಡಗಡೆ ಸೈಡ್ ಮೇಲ್ಗಡೆ ಸೈಡ್ ಗುಂಡ್ಲೆ ಆಪ್ಷನ್ RETNT ಅಂತೇಳಿ ಒಂದು ಇಂಗ್ಲೀಷ್ ಅಕ್ಷರ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಮೊಬೈಲ್ದಾಗ ಇದ್ದಂಥವು ಎಲ್ಲ ಫೈಲ್ಸ್ಗಳು ಆಣಕ್ಕೆ ಯಾವ ಫೈಲ್ ಅದಂತ ಹೋಗಿ ತೊಗೋಬೋದು ಫ್ರೆಂಡ್ಸ್ ಆಯ್ತಲ್ಲ. ನಾನು ಇಲ್ಲೇ ಕೊಟ್ಟಿರ್ತೀನಿ. ಇದೇ ಬ್ಯಾಕ್ಗ್ರೌಂಡ್ ಇರ್ತೈತಿ. ಬ್ಯಾಕ್ಗ್ರೌಂಡ್ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಡಿ. ಈ ರೀತಿ ಓಪನ್ ಆಯಿತು. ಯಾವುದೇ ಥರಂಥ ಸೈಜ್ ಇಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ನಾನು ಓಪನ್ ಆಯಿತು. ಇನ್ನು ನಮ್ಮ ಫೋಟೋಸ್ಗಳು ಹಾಕೋಬೇಕು. ನಮ್ಮ ಫೋಟೋಸ್ಗಳು ಹಾಕಿ ಆ್ಯಡ್ ಮಾಡ್ಕೋಬೇಕಲ್ಲ. ನಾನು ಈಗ ಏನು ಮಾಡ್ತೀನಿ, ನಾನು ಒಂದು ಅಕ್ಷರ ಬರ್ಕೋತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಅಕ್ಷರ ಯಾವ ರೀತಿ ಬರ್ಕೋಬೇಕು ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಅಕ್ಷರ ಯಾವ ರೀತಿ ಬರೋ ಒಂದು ತಳಗಿನ ಲೇಯರ್ಗಳದಾವಲ್ಲ, ಜಸ್ಟ್ ತಳಗಿನ ಲೇಯರ್ ಸರ್ಚ್ ಆಡುತ್ತೆ ನೋಡ್ಕೊಳ್ಳಿ. ಇವ್ನು ಲೇಯರ್ಸ್ಗಳು ಇವನ್ನೆಲ್ಲ ಈ ಕಡೆ ಎಡಗಡೆ ಸೈಡ್ ಸರ್ಚ್ ಕೊಟ್ಟು ಸೆಂಟರ್ ಆಪ್ಷನ್ಸಲ್ಲಿ ಬಾಕ್ಸ್ ಟಿ ಅನ್ನೋದು ಆಪ್ಷನ್ ಕಾಣಾಯ್ತು ನೋಡ್ಕೊಳ್ಳಿ. ಸೆಂಟರ್ ಕೆಳಗಡೆ ಸೈಡ್ ನೋಡ್ಕೊಳ್ಳಿ. ತಗಡೆ ಆ ಟಿ ಅನ್ನೋದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಬಿಟ್ಟು ನಮಗೆ ಏನಾಕೈತಿ ಟೆಕ್ಸ್ಟ್ ಬರಲಿಕ್ಕೆ ಈ ರೀತಿ ಪೇಜ್ ಆನ್ ಆಕೈತಿ. ಪೇಜ್ ಅನ್ನೋದಕ್ಕೆ ನಾನು ಏನು ಮಾಡಿದ್ದೀನಿ, ಬರ್ಕೊಂಡು ಕಾಪಿ ಮಾಡ್ಕೊಂಬಂದಿನಿ. ಇಲ್ಲೇ ನೋಡ್ಕೊಳ್ಳಿ. ಇವೇನು ನೀವು ಗುಲಾಬಿ ಕಲರ್ ಟಿಕ್ ಮಾರ್ಕ್ ಬಿಡ್ಕೊಳ್ಳಿ ನೋಡ್ಕೊಳ್ಳಿ. ಸೆಂಟರ್ ಆಪ್ಷನ್ಸಲ್ಲಿ ಸ್ಕ್ರೀನ್ದಲ್ಲಿ ಅಲ್ಲಿ ಒತ್ತು ಹಿಡ್ಕೊಂಡು ಹೇಳ್ತೀನಿ. ಇಲ್ಲಿ ಪೇಸ್ಟ್ ಕಾಲ್ ಬಂದಿತ್ತು ಫ್ರೆಂಡ್ಸ್, ಕಾಲ್ ಬಂದಿತ್ತು ಅದಕ್ಕೋಸ್ಕರ ಕಟ್ ಆಯಿತು. ಈಗ ಜಸ್ಟ್ ನೋಡ್ಕೊಳ್ಳಿ. ಈಗ ಇಲ್ಲಿ ನೆರವಿನ ಟಿಕ್ ಸ್ಕ್ರೀನ್ ಮೇಲೆ ಗುಲಾಬಿ ಕಲರ್ ಟಿಕ್ ಮಾರ್ಕ್ ಮಾಡ್ಕೊಳ್ತೈತೆ. ಅಲ್ಲಿ ಒಯ್ತು ಹಿಡ್ಕೊಂಡು ಇಲ್ಲಿ ಒಂದು ಬೆಟ್ಟಲ್ಲಿ ಟಚ್ ಮಾಡ್ಕೊಂಡು ಒಯ್ತು ಹಿಡ್ಕೊಂಡಿರ್ತಾರೆ. ಈ ರೀತಿ ಪೇಸ್ಟ್ ಮಾಡೋದು ಆಪ್ಷನ್ ಬರ್ತದೆ ಸ್ಕ್ರೀನ್ ಒಳಗಡೆ. ಫಸ್ಟ್ನೇದು ಪೇಸ್ಟ್ ಅನ್ನೋದೈತೆ PASTE ಪೇಸ್ಟ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಾನು ಕಾಪಿ ಮಾಡ್ಕೊಂಬಂದು ಅಂದ್ರೆ ಹೊರಗಡೆ ಬರ್ಕೊಂಡು ಕಾಪಿ ಮಾಡ್ಕೊಂಬಂದು ಈ ರೀತಿ ಐತಿ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಟಿಪ್ಸ್ ತಿಳಿಸ್ತೀನಿ ನಿಮ್ಗೆ. ಇಷ್ಟೇ ಇರಲಿದೆ. ಒಳ್ಳೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾನು ಏನು ಮಾಡ್ತೀನಿ, ಕ್ರೋಮ್ದಲ್ಲಿ ಹೋಗಿ ನನ್ನ ಅಕ್ಷರ ಸ್ಟ್ರೈಲ್ ಆಗ್ಬೇಕಲ್ಲ. ಸ್ಟ್ರೈಲ್ ಆಗ್ಬೇಕಂದ್ರೆ ಏನಕ್ಕೈತಿ, arvindvk.com ಸಂಕ ವೆಬ್ಸೈಟ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ವೆಬ್ಸೈಟ್ arvindvk.com ಸಂಕ ವೆಬ್ಸೈಟ್ದಲ್ಲಿ ಸಿಗ್ತೈತಿ. ಅದು ಅಂದ್ರೆ arvindvk.com ಸಂಕ ವೆಬ್ಸೈಟ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಮೇಲ್ಗಡೆ ಐತೆ. ಅದನ್ನು ಸರ್ಚ್ ಮಾಡಿದ್ರು ಸಿಗ್ತೈತಿ. arvindvk.com ಸಂಕ ಐತೆ ಸರ್ಚ್ ಮಾಡಿದ್ರು ಸಿಗ್ತೈತಿ. ಇಲ್ಲಿ ನಾನು ಬರ್ದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಟೆಪ್ ವೈಸ್ ಎಲ್ಲ ಬರ್ದೇನೆ ಸ್ಕ್ರೀನ್ ಒಳಗೆ ಜೂಮ್ ಮಾಡಿ ತೋರಿಸ್ತಾ ನೋಡ್ಕೊಳ್ಳಿ. ಶ್ರೀ ಗೌರಿ ಗಣೇಶ ಹಬ್ಬ ಆರ್ಥಿಕ ಶುಭಾಶಯಗಳೈತೆ ನಾನು ಬರ್ದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹಬ್ಬದ ಆರ್ಥಿಕ ಶುಭಾಶಯ ನೋಡ್ಕೊಳ್ಳಿ. ಈ ರೀತಿ ಇಲ್ಲಿ 2 ಪೇಜ್ ಬರ್ತಾವೆ. ಅಂದ್ರೆ ಫಸ್ಟ್ನೇ ಪೇಜಲ್ಲೇ ಬರೀಬೇಕು, 2ನೇ ಪೇಜಲ್ಲಿ ತಾಣ ಬರ್ಕೋತೈತೆ. ಅದು ಅಂದ್ರೆ ಇದನ್ನ ಹೊಳಿ ಕಾಪಿ ಮಾಡ್ಕೊಂಡು ಹೋಗ್ಬೇಕು. ನಾವು 2ನೇ ಪೇಜಲ್ಲಿ ಇದ್ದದನ್ನ ಕಾಪಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾಗೈತಿ, ಇದನ್ನ ಕಾಪಿ ಮಾಡಂಗಿಲ್ಲ. ಇಲ್ಲಿ ಟಿಕ್ ಮಾರ್ಕ್ ನೀಲಿ ಟಿಕ್ ಮಾರ್ಕ್ ಹಾಕೋದು ಆಪ್ಷನ್ ತೋರಿಸತ್ತೆ. ಹಾಕತ್ತೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಅಲ್ಲಿ ಆ ಬಾಕ್ಸ್ ಒಳಗಡೆ ಮೇಲ್ಗಡೆ ನಾನು ನೀಲಿ ಟಿಕ್ ಮಾರ್ಕ್ ಈ ಫಸ್ಟ್ನೇದೈತಿ. 2ನೇ ಟಿಕ್ ಮಾರ್ಕ್ ಹಾಕೊಂಡ್ರೆ ಈ ರೀತಿ 2ನೇ ಪೇಜ್ ನಾನು ಒಂಥರ ಇಂಗ್ಲೀಷ್ ಥರ ಆಗಿಬಿಡ್ತಾವೆ ಅಕ್ಷರ. ಅವ್ನು ಒಯ್ತು ಹಿಡ್ಕೊಂಡು ಎತ್ತು ಇವ್ನು ಇಂಗ್ಲೀಷ್ ಥರ ಇದ್ದದನ್ನು ಕಾಪಿ ಮಾಡ್ಕೊಂಡು ನಾವು ಹೋಗ್ಬೇಕಾಕೈತಿ. ಆಯ್ತು ಫ್ರೆಂಡ್ಸ, ಇದು ಈ ರೀತಿ ಕಾಪಿ ಮಾಡ್ಕೊಂಡು ಹೋಗ್ಬೇಕಾಕೈತಿ.
ಈ ಕಾಪಿ ಅನ್ನೋದು ಇಲ್ಲಿ ಬಂತು ನೋಡ್ಕೊಳ್ಳಿ, ಹೋಯ್ತು ಹಿಡ್ಕೊಂಡು ಮಾರ್ಕ್ ಹಾಕೊಂಡ್ರೆ ಕಾಪಿ ಬಂತು, COPY ಐತೆ ಕಾಪಿ ಬಂತು. ಕಾಪಿ ಅದಕ್ಕೆ ನಾವೇನಕೈತಿ ಅಲ್ಲಿ ಬ್ಯಾಕ್ ಬಂದು ಇಲ್ಲಿ ನಾನು ಇಲ್ಲಿ ಕಾಪಿ ಇಲ್ಲಿ ಟೈಪಿಂಗ್ ಮೇಲ್ಗಡೆ ಬರ್ತೈತಿ, ಇಲ್ಲಿ ಹೋಯ್ತು ಹಿಡ್ಕೊಂಡಿದ್ರು ಪೇಸ್ಟ್ ಬರ್ತೈತಿ ಫ್ರೆಂಡ್ಸ್. ಪೇಸ್ಟ್ ಬಂತು, ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬಂತು. ಈ ರೀತಿ ಬಂದ್ರೆ ನಾವೇನು ಮಾಡಬೇಕು, ಇಲ್ಲಿ ನಾವು ಫಸ್ಟ್ನೇದು ಪೇಜನ್ನು ಫಸ್ಟ್ನೇ ಸಾಲನ್ನು ತೊಗೊಳ್ಬೇಕಾಕೈತಿ. ಈಗ ಬರ್ದನ್ನೇ ಗಣೇಶ್ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈಗ ಅಷ್ಟು ಕೊಟ್ಟು ತೊಗೋತೀನಿ, ನಾನು ಬಲಗಡೆ ಸರ್ ರೈಟ್ ಮಾರ್ಕ್ ಐತಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಬಂತಿದೆ ಅಷ್ಟು, ಈ ರೀತಿ ಬಂತು. 3 ಲೈನಿಗೆಲ್ಲ ಬಂದಿಲ್ಲ. ಗೌರಿ ಗಣೇಶ ಐತೆ ನಾನು ಬರ್ದೇನೆ. ಆದ್ರೆ ನಾನು ಏನೇನು ಇಟ್ಕೋಬೇಕು ಏನೇನೆಲ್ಲ ನೀಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಫಾಂಟ್ಸ್ ಹಾಕೋಣ ಮೊದಲ. ಫಾಂಟ್ಸ್ ಅನ್ನೋದು ನಾನು ಏನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ದಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರೊಳಗಡೆ ಒಂದು ಫಾಂಟ್ಸ್ಗಳು ಕೊಟ್ಟಿರ್ತೀನಿ. ಎಲ್ಲರೂ ನೀವು ನೋಡುವಂಥ ವಿಡಿಯೋ ಏನು ಬರ್ತೈತಿಲ್ಲ ಬಂದ್ಕೊಂಡು ಒಂದು ಅರ್ಧ ತಾಸಿಗೆ ಅಥವಾ ಒಂದು ತಾಸಿಗೆ ಆದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಕನ್ನಡ ಫಾಂಟ್ಸ್ ಲಿಂಕು ಕೊಟ್ಟಿರ್ತೀನಿ. ನಿಮ್ಮ arvindwiki.com ವೆಬ್ಸೈಟ್ ಲಿಂಕು ಕೊಟ್ಟಿರ್ತೀನಿ. ಅದೆಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ, ಈ ಫಾಂಟ್ಸನ್ನು ಚೇಂಜ್ ಮಾಡ್ಕೋಬೇಕಾದ್ರೆ ತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಗಡೆ ಸೈಡ್ ಕೆಳಗಡೆ ಎಡಗಡೆ ಸೈಡು ಸೇ ಆಲ್ಸೋ ಗುಲಾಬಿ ಕಲರ್ ಪಟ್ಟಿ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇ ಆಲ್ಸೋ ಎಡಗಡೆ ಸೈಡ್ ಕೆಳಗಡೆ ಸೇ ಆಲ್ಸೋ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಪೇಜ್ ಅನ್ನಕೈತಿ, ಫಾಂಟ್ಸ್ಗಳು ಪೇಜ್ ಅನ್ನಕೈತಿ. ಇದೆಲ್ಲ ಕಂಪನಿ ಫಾಂಟ್ಸ್ ಇವೆಲ್ಲ. ಆನಂತರ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗಡೆ ಸೈಡು ಒಂದು ಗಡಿಯ ಚಿತ್ರ ಐತಿ, ಎರಡನೇದು. ಆನಂತರ ಇದು ಟೈಮಿಂಗ್ ನನ್ನ ಫಾಂಟ್ಸು. ಆನಂತರ ಮೂರನೇ ದಿಲ್ ಚಿತ್ರ ಐತಿ ನೋಡ್ಕೊಳ್ಳಿ. ಇದು ನಾವು ಮೈ ಫಾಂಟ್ಸ್ ಅಂದ್ರೆ ನಮ್ಮ ಈಗೇನು ಜಸ್ಟ್ ನಾವು ಸ್ಟೋರೇಜಲ್ಲಿ ಇರ್ತಲ್ಲ ಆ ಫಾಂಟ್ಸ್ಗಳು ಇವು ಆಯ್ತಲ್ಲ. ನಿಮಗೆಲ್ಲ ನೀಟಾಗಿ ಅರ್ಥ ಆಗಂಗಾಯ್ತು. ಈಗ ಬಲಗಡೆ ಸೈಡು ಮೇಲ್ಗಡೆ ಸೈಡು ಬಲಗಡೆ ಸೈಡು ಮೇಲ್ಗಡೆ ಫಾಂಟ್ಸ್ 2 ಫಾಂಟ್ಸ್ ಐತೆ ನೀಲಿ ಕಲರ್ ಅಕ್ಷರದ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸ್ಟೋರೇಜ್ ಅನ್ನೋದು ಆನಕೈತಿ. ಇವ್ನು ಮಾರ್ಕ್ ಹಾಕೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಎಂಡ್ ಸ್ಕ್ರೀನ್ದಾಗ ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗೇನು ಮಾಡ್ತೀನಿ, ಜಸ್ಟ್ ಈ ಫಾಂಟ್ಸ್ಗಳು ಈ ರೀತಿ ಅದಾವೆ ನೋಡ್ಕೊಳ್ಳಿ. ಈ ರೀತಿ ಕನ್ನಡ ಫಾಂಟ್ಸ್ ಎಲ್ಲ ಅದಾವೆ. ನಾನೇನು ಮಾಡ್ತೀನಿ, ಒಂದು ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದೊಂದು ಫಾಂಟ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು ನೋಡ್ಕೊಳ್ಳಿ. ಇದೊಂದು ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಬಂದು ನಾವು ಶ್ರೀ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮಮದಾಪುರ ಕ್ರಾಸ್ ಐತೆ ಬಂದೈತಿ. ಈಗೇನು ಮಾಡಬೇಕು, ಶ್ರೀ ಗೌರಿ ಗಣೇಶ ಐತೆ ನಾವು ಅಳಕಿಸ್ಬೇಕಾಕೈತಿ. ಶ್ರೀ ಗೌರಿ ಗಣೇಶ ಐತೆ ಇಂಗ್ಲೀಷ್ ಬರ್ದೈತಿ. ಈಗ ಹಬ್ಬದ ಶುಭಾಶಯಗಳು ಐತೆ ಅಟ ಹಾಕೋಣ. ಈಗ ಅದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಈಗೇನು ಬರ್ದಲ್ಲ ಈ ಬಾಕ್ಸ್ ಐತಿ, ಇದ್ರ ಮ್ಯಾಗ ಡಬಲ್ ಸರಿ ಹಿಂಗೆ ಒಂದು ಬಿಟ್ಟಿಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಏನಕೈತಿ, ಈ ರೀತಿ ನಮಗೆ ಪೇಜ್ ಅನ್ನೋದು ಆಣಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಅಳ್ಕಿಸ್ಕೊಂಡ್ಬಿಡ್ತೀನಿ. ಈ ರೀತಿ ಎಲ್ಲ ಕಾಣಕತ್ತಲ್ಲ ನಿಮ್ಗೆ ಕರೆಕ್ಟಾಗಿ ನೀಟಾಗಿ ಎಲ್ಲ ಕಾಣತ್ತವ. ಇದು ಅದಕ್ಕೂ ನಾವು ಏನಕೈತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಮಾರ್ಕ್ ಐತಿ ಬಲಗಡೆ ಸೈಡು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಬಂತು. ಇದನ್ನ ಜೂಮಿಂಗ್ ಮಾಡ್ಕೊಳ್ಳಿ. ಈ ರೀತಿ ಬಂತು ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಆನಂತರ ಇವನು ಎರಡು ಕೂಡ್ಸೋದು ಯಾವ ರೀತಿ, ಇನ್ನು ಫಾಂಟ್ಸು ಚೇಂಜ್ ಮಾಡ್ತೀನಿ ನಾನು. ಇದು ಫಾಂಟ್ಸು ನನಗೆ ಲೈಕ್ ಅನ್ಸಂಗಿಲ್ಲ, ಹಳೆಗಡೆ ನೋಡೋದು ಫಾಂಟ್ಸ್ ಇಟ್ಕೊತೀನಿ ಒಂದು ನೋಡ್ಕೊಳ್ಳಿ. ಇದೊಂದು ಫಾಂಟ್ಸ್ ಇಟ್ಕೊತೀನಿ. ಇಲ್ಲಿ ನೋಡ್ಕೊಳ್ಳಿ ಅವನ ಎರಡು ಸಾಲಿಂಗ್ ಅನ್ನೋದು ಒಂದು ಸ್ವಲ್ಪ ಕೂಡಿಸ್ಬೇಕಲ್ಲ, ಅದನ್ನ ಯಾವ ರೀತಿ ಕೂಡಿಸ್ಬೇಕಂತ ತಳಗಡೆ ಇವ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡು ಇವ್ನು ಸರ್ಚಾಡೋ ಏನು ಆಪ್ಷನ್ಸ್ ಇದಾವೆ ನೋಡ್ಕೊಳ್ಳಿ. ತಳಗಡೆ ಎಫೆಕ್ಟ್ಗಳು ಏನು ಸರ್ಚಾಡೋದಲ್ಲ ಇವನ, ಅಂದರೆ ಎಫೆಕ್ಟ್ಗಳು ಸರ್ಚಾಡಿ ಸ್ಕ್ರೀನ್ ಒಳಗಡೆ ಒಂದು ಕೆಳಗಡೆ ಸೈಡು ಸ್ಕ್ರೀನ್ ಒಳಗಡೆ ಕೆಳಗಡೆ ಸೈಡ್ ಏನೈತೆ ಒಂದು ಟಿ ಅನ್ನೋದು ಆಪ್ಷನ್ ಐತಿ. ಅದ್ರ ಬಾಜುಕ್ಕೆ ಒಂದು ಮೇಲ್ಕೆ ಇರೋ ಮಾರ್ಕು ಕೆಳಗೆ ಇರೋ ಮಾರ್ಕು ಒಂದು ಆಪ್ಷನ್ ಐತಿ. ಸ್ಕ್ರೀನ್ ಒಳಗಡೆ ಕೆಳಗಡೆ ತೋರಿಸೋದನ್ನ ಮಾರ್ಕ್ ಹಾಕೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 2 ಗೆರೆ ಬರ್ತಾವೆ ಕೆಳಗಡೆ. 2ನೇ ಗೆರೆ ಅನ್ನೋದು ಎರಗಡೆ ಸೈಡ್ ಸರ್ಸ್ಕೊಂಡ್ರೆ ಈ ರೀತಿ ಮಿಕ್ಸ್ ಆಕೈತಿ ನೋಡ್ಕೊಳ್ಳಿ. ಈ ರೀತಿ ಅಗಲ ಆಗೋದು, ಈ ರೀತಿ ಮಿಕ್ಸ್ ಆಗೋದು ಮಾಡ್ತೀವಿ ನೋಡ್ಕೊಳ್ಳಿ. ಅಕ್ಷರ ಬಿಟ್ಟು ಕುಂದಿರ್ತಾವೆ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಸಾಧ್ಯ ಆಗುತ್ತೆ ಕರೆಕ್ಟಾಗಿ ಕುಂದಿರ್ಸ್ಕೊಳ್ಳಿ. 2 ಬಿಟ್ಟು ಹಿಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಗೊತ್ತಿಲ್ಲ, ಈ ರೀತಿ ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ನೀಟಾಗಿ ಐತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಎದ್ರೆ ಏನಕ್ಕೆ ಮಾಡ್ಕೊಳ್ಳಿ. ಯಾವ ಕಲರ್ ಐತೆ ಅಂತ ನೋಡ್ಕೊಳ್ಳಿ. ನಾನು ಅಂದರೆ ಒಂದು ಕೇಸರಿ ಬಿಡಿ ಸೆಲೆಕ್ಟ್ ಮಾಡಿದೆ ನಾನು. ಅದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಅದನ್ನ ಜಸ್ಟ್ ಅಂದ್ರೆ ಗೊತ್ತಾಯಿಲ್ಲ ಆ ರೀತಿ ನೋಡ್ಕೊಳ್ಳಿ. ನಿಮ್ಗೆ ಅಂದ್ರೆ ಕಲರ್ಸ್ಗಳು ಮಿಕ್ಸ್ ಮಾಡೋಕೆ ಆತೈತೆ ಗೊತ್ತಾಯಿಲ್ಲ ಆಟ ಇಟ್ಕೊಳ್ಳಿ. ಇಷ್ಟು ಲೈಕ್ ಅಂತೈತೆ ಅದೇನು ಪರವಾಗಿಲ್ಲ. ಇಷ್ಟು ಇಟ್ಕೊಂಡು ಹಬ್ಬದ ಆರ್ಥಿಕ ಶುಭಾಶಯಗಳು ಮಮದಾಪುರ ಕ್ರಾಸ್ ಐತೆ ಬರ್ದೆ ನಾನು. ಇಲ್ಲಿ ನೋಡ್ಕೊಳ್ಳಿ ಶ್ರೀ ಗೌರಿ ಗಣೇಶ ಐತೆ ಬರ್ದೇನೆ ಹಬ್ಬದ ಆರ್ಥಿಕ ಶುಭಾಶಯಗಳು ಐತೆ ಕನ್ನಡ ಒಳಗೈತಿ ಆಯ್ತಲ್ಲ. ಈಗೇನು ಮಾಡ್ಕೊಳ್ಳಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವನು ಎಫೆಕ್ಟ್ಗಳು ಸರ್ಸ್ಕೊಳ್ಳಿ. ಇವನ್ನ ಸರ್ಸ್ಕೊಂಡು ಏನು ಮಾಡ್ಕೊಳ್ಳಿ ಅಟ್ಟು ಸರ್ಸ್ಕೊಂಡು ಲಾಸ್ಟ್ನೇ ನಂತರ 2ನೇದು ಬಿ ಅನ್ನೋದು ಆಯ್ತು ಅನ್ಕೊಳ್ಳಿ. ಇವತ್ತು ತಳಗಡೆ ಸೈಡ್ ಬಲಗಡೆ ಸೈಡ್ ನೋಡ್ಕೊಳ್ಳಿ ತೋರ್ಸತ್ತಿನ ಆಪ್ಷನ್ಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಬರ್ತಾವೆ. ಇಲ್ಲೊಂದು ಕೆಳಗಡೆ ಯು ಅನ್ನೋದು ಆಯ್ತು ಅನ್ಕೊಳ್ಳಿ. ಫಸ್ಟ್ನೇ ಸಾಲು ಇದು 2ನೇ ಸಾಲು. ಈ ಫಸ್ಟ್ನೇ ಸಾಲಿನಾಗ ವಿ ಅನ್ನೋದು ಯು ಅನ್ನೋದು ಆಯ್ತು. ವಿ ಅಲ್ಲ ಯು ಅನ್ನೋದು ಆಯ್ತು. ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಅಕ್ಷರ ಕೆಳಗಡೆ ಒಂದು ಬಿಳಿ ಕಲರ್ ಗೆರೆಗೆ ಬರ್ತೈತಿ ಅಂತಗರ ಹೋಗೈತಿ. ಬಿಳಿ ಗೆರೆ ಬರ್ತೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಷರ ಕೆಳಗಡೆ ಆ ಗೆರೆ ಒಂದು ಇಟ್ಕೊಳ್ಳಿ, ಒಂದು ಲೈಕ್ ಅಂತೈತಿ. ಆನಂತರ ಇವನ್ನ ತಳಗಿನ ಎಫೆಕ್ಟ್ಗಳು ಏನು ಮಾಡುತ್ತೆ ಮತ್ತೆ ಸರ್ಸ್ಕೊಳ್ಳಿ. ಈ ಕಡೆ ಬಲಗಡೆ ಸೈಡ್ ಸರ್ಸ್ಕೊಂಡದ್ದಾದ್ಮೇಲೆ ಫಸ್ಟಿಗೆ ಒಂದು ಪ್ಲಸ್ ಸೆಕೆಂಡ್ ಬರ್ತೈತಿ ಎಡಗಡೆ ಸೈಡು. ಅದ್ರ ಕೆಳಗಡೆ ಅಂದ್ಬಿಟ್ಟು 3ನೇದ್ರ ಮೇಲೆ ಕಲರ್ಸನ್ನು ಗಾಲಿ ಮೇಲೆ ಕ್ಲಿಕ್ ಕೆಳಗಡೆ ತೋರಿಸೋ ಸೆಂಟರ್ ಆಪ್ಷನ್ಸಲ್ಲಿ ತಳಗಡೆ ನೋಡ್ಕೊಳ್ಳಿ. ಆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಆನಂತರ ಇವೆಲ್ಲ ಕಲರ್ಸ್ ಅದು ನೋಡ್ಕೊಳ್ಳಿ. ಕಲರ್ ಸರ್ಚ್ ಆಡ್ತಾ ನೋಡ್ಕೊಳ್ಳಿ. ಕರಿ ಕಲರ್ ಮೇಲೆ ಇಲ್ಲಿ ಸರ್ಚ್ ಆಡೋದು ನೋಡ್ಕೊಳ್ಳೋಣ. ಈ ಕರಿ ಕಲರ್ ಅಕ್ಷರ ಅದು ಕರಿ ಕಲರ್ ಮುಖ್ಯ. ಆ ಥರ ಕೆಳಗಡೆ ಒಂದು ಇಂಗ್ಲೀಷ್ ಅಕ್ಷರ ನೋಡಿರಿ GRADIENT ಅಂತ ಹೇಳೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 ಕಲರ್ ಒಂದು ಮಿಕ್ಸ್ ಮಾಡ್ಲಿಕ್ಕೆ ಬರ್ತೈತಿ. ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಗಡೆ ಸೈಡ್ ಏನಕ್ಕೈತಿ ಒಂದು ಕರಿ ಕಲರ್ ಐತಿ. ಕರಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ಬಿಳಿ ಕಲರ್ ಐತಿ. ಅದನ್ನ ಏನು ಮಾಡ್ಕೊಳ್ಳಿ ಇಲ್ಲಿ ಕೇಸರಿ ಕಲರ್ ಫುಲ್ ಕೇಸರಿ ಕಲರ್ ಇಟ್ಕೊಳ್ಳಿ. ಫುಲ್ ಕೇಸರಿ ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆಯಿತು.
ಮತ್ತೆ ಏನಾಕೈತಿ ಈ ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ಸ್ ಅನ್ನೋದು ಆ್ಯಡ್ ಮಾಡ್ಕೊಂಡ್ರೆ ಅಥವಾ ಮತ್ತು ನಾಲ್ಕನೇದು ಬಿಟ್ಟು ಐದನೇದ್ರ ಮೇಲೆ ಟಿ ಅನ್ನೋದು ಆಪ್ಷನ್ ಕಾಣೈತಿ ಕೆಳಗಡೆ ನೋಡ್ಕೊಳ್ಳಿ ಟಿ ಅನ್ನೋದು ತೋರಿಸತ್ತಾನೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರಿ ಕಲರ್ ಸೆಲೆಕ್ಟ್ ಆಗಿರ್ತೈತೆ ಆಲ್ರೆಡಿ ಗೆರೆ ಅನ್ನೋದು ಈ ಕಲರ್ಸ್ ಮೇಲ್ಗಡೆ ಗೆರೆ ಅನ್ನೋದು ಅದಾವೆ ಗೆರೆ ಅನ್ನೋದು ಜಕ್ಕೊಳ್ಳಿ ಈ ರೀತಿ ಗೊತ್ತಾಯ್ತಲ್ಲ ಈ ರೀತಿ ಗೆರೆ ಅನ್ನೋದು ಜಕ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕಲರ್ ಅನ್ನೋದು ಮಿಕ್ಸ್ ಆಯಿತು. ನಿಮಗಿಲ್ಲ ಕಲರ್ಸ್ ಒಳಗೆ ಹೋಗಿ ಏನು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಅದೇನು ಕಲರ್ ಇದೆ ಗೆರೆ ಕಾಣತ್ಲೆ ನಿಮ್ಗೆ ಗೆರೆ ಸರ್ಚಾಡ್ರೆ ಒಂದು ಸ್ವಲ್ಪ ಕಲರ್ ಅನ್ನೋದು ಒಂದು ಸ್ವಲ್ಪ ಹೋದಾಡಿಸಿದ ಹಾಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ ಅಡ್ಡ ಬಂದ ಹಾಕೈತಿ ಕಲರ್ಸ್ ಅನ್ನೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ ಇಟ್ಕೊಂಡು ನಾನೇನು ಮಾಡ್ತೀನಿ ಪ್ಲೀಸು ಕಲರ್ಸ್ ಒಳಗೆ ಹೋಗಿ ಕೇಸರಿ ಕಲರ್ ಭಾಳ ಆಗೈತಿ ಒಂದು ಸ್ವಲ್ಪ ಅಂದ್ರೆ ಇದ್ರ ಕಲರ್ ಭಾಳ ಆಗೈತಿ ಅದನ್ನ ಏನು ಮಾಡ್ಕೊತೀನಿ ಈ ರೀತಿ ಒಂದು ಸ್ವಲ್ಪ ಮಬ್ ಕಲರ್ ಹಾಕೋತೀನಿ. ಇಷ್ಟು ಕಲರ್ ಎಂದು ಕಲರ್ ಅಕ್ಷರದ್ದು ಬರ್ದಂಗೆ ಆಯಿತು ಕರೆಕ್ಟಾಗಿ ಏನು ಕಿರಿಕಿರಿಲ್ಲ ಅಕ್ಷರವನ್ನು ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾದಂಗೆ ಆಯಿತು. ನೋಡ್ಕೊಳ್ಳಿ ಯಾವ ರೀತಿ ಅಕ್ಷರಗೆ ಅಂತೆಲ್ಲ ಕಂಪ್ಲೀಟಾಗಿ ಗೊತ್ತಾಯಿತು. ಇವನೇನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟೆಲ್ಲ ಆದ್ಕೊಂಡು ನಾವು ಫೋಟೋ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನೇನಿಲ್ಲ ಜಸ್ಟ್ ನಮ್ಮ ಲೋಗೋ ಹಾಕೋದ್ರೆ ಹಾಕೋಲಿಕ್ಕಂದ್ರೆ ನಡೀತೈತೆ ಅದಕ್ಕೇನು ಪರವಾಗಿಲ್ಲ ನಿಮ್ಮ ಫೋಟೋನ ಇರ್ತಾವೆ ಲೋಗೋ ಹಾಕಿರೋ ಆಯ್ತು ನಡೀತೈತಿ. ಬೇರೆದವ್ರು ಮಾಡಿಕೊಟ್ರೆ ಕಂಪಲ್ಸರಿ ಲೋಗೋ ಹಾಕೊಳ್ಳಿ ಅಂದ್ರೆ ನಾವು ಮಾಡಿಕೊಟ್ಟು ಅನ್ನೋದು ಒಂದು ರೇಂಜಿಗೆ ಇರ್ತೈತಿ ಆಯ್ತಲ್ಲ. ಈ ರೀತಿ ಅಕ್ಷರ ಮೇಲೆ ಕ್ಲಿಕ್ ಇರಬಾರ್ದು ಡಿಸ್ಪ್ಲೇ ಮೇಲೆ ಎಲ್ಲಿ ಫೋಟೋ ಇರೋದಿಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ತಳಗಡೆ ಈ ರೀತಿ ಪೇಜ್ಗಳು ಅನ್ನಕ್ಕವು ಪೇಜ್ ಅನ್ನೋದಾದ್ರೆ ಸ್ಕ್ರೀನ್ ಒಳಗಡೆ ನೋಡು ಸೆಂಟರ್ ಆಪ್ಷನ್ಸಲ್ಲಿ ಎರಡು ಫೋಟೋ ಒಂದು ಆಪ್ಷನ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ ತಳಗಡೆ ಸೆಂಟರ್ ಆಪ್ಷನ್ ನೋಡ್ಕೊಳ್ಳಿ ಕೆಳಗಡೆ ಸೈಡು ಆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಪೇಜ್ ಅನ್ನಕೈತಿ ಪೇಜ್ ಅನ್ನೋದ್ರೆ ನಮ್ಮ ಫೋಟೋಗಳೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೊಂದು ಫೋಟೋ ಐತಿ ಇಲ್ಲೊಂದು ಫೋಟೋ ಎರಡು ಫೋಟೋ ಸೆಲೆಕ್ಟ್ ಅದು ಹಾಗೆ ತಳಗೆ ಬರ್ತೀನಿ ನಾನು ತಳಗೆ ಬಂದು ಇಲ್ಲೇ ನಮ್ಮದು ಇದೊಂದು ಐತಿ ಇನ್ನೊಂದು ಫೋಟೋ ಐತಿ ಇಲ್ಲಿ ಇಲ್ಲೊಂದು ಫೋಟೋ ಐತಿ ಇದನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಫೋಟೋ ಯಾವ ತೊಗೋತೀನಿ ಇನ್ನೊಂದು ಫೋಟೋ ಇಲ್ಲಿ ಐತಿಲ್ಲ ನೋಡ್ಕೊಳ್ಬೇಕಾಕೈತಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಯಾವ್ದಾರು ಒಂದು ಯಾವುದು ಫೋಟೋನ ಸೆಲೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಫೋಟೋ ಸೆಲೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಟೈಮಿಂಗ್ ತಳಗಡೆ ಒಂದು ಗುಂಡೆ ಆಪ್ಷನ್ ಐತಿ ಅದ್ರ ತಗಡೆ RECNT ಬಾಜುಕ್ ಐತಿ ಫ್ರೆಂಡ್ಸ್ ನಿಮ್ಗೆ ಎರಗಡೆ ಸೈಡು ಮೇಲ್ಗಡೆ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಪೇಜ್ ಅನ್ನಕೈತಿ ಪೇಜ್ ಅನ್ನೋದ್ರೆ ಯಾವ ಫೈಲ್ ಒಯ್ದನ್ನ ತೊಗೊಳ್ಬೋದು. ನಾನು ಲೈಟ್ರಮ್ಗೆ ಹೋಗಿ ನಾನು ಫರ್ಸೋ ನಾನು ಫೋಟೋ ತೊಗೋತೀನಿ ಇಲ್ಲೇ ಫರ್ಸೋ ನಾನು ಒಂದು ಫೋಟೋ ಐತಿ ಫೋಟೋ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ತಾರ ಮೇಲ್ಗಡೆ ADD4 ಫೋಟೋ ಸೆಲೆಕ್ಟ್ ಆಗಿ ತೋರಿಸೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಚಾರ್ಜಿಂಗ್ ಬಾಕ್ಸ್ ತಡೆ ಈ ರೀತಿ ಫೋಟೋ ಸೆಲೆಕ್ಟ್ ಅದು ಇನ್ನು ಫೋಟೋಗಳೆಲ್ಲ ಕ್ರಾಪ್ ಮಾಡ್ಕೋಬೇಕು ಬರೋಬ್ಬರ ಜಲ್ದಿ ಮಾಡ್ಕೊಳ್ಳೋಣ. ಈ ಪರ್ಸನಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೈತಿ ಅಂತರ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ನಾಲ್ಕನೇದ್ರ ಮೇಲೆ ಕ್ರಾಪ್ ಅನ್ನೋದು ಆಪ್ಷನ್ ಐತೆ ತರ ಕೆಳಗಡೆ ತೋರ್ಸತ್ತೆ ನೋಡ್ಕೊಳ್ಳಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ ಈ ರೀತಿ ಸರ್ಚ್ ಆಡಿ ಇಟ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿ ಉದ್ದಕ್ಕೆ ಮಾಡ್ಕೊಳ್ಳಿ ಫೋಟೋಸ್ಗಳು ಈ ರೀತಿ ಎಲ್ಲ ಇಟ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಫೋಟೋ ಉದ್ದಕ್ಕಾದ್ರು ಫಸ್ಟ್ನೇದು ಇಲ್ಲಿ ಇಟ್ಕೋತೀನಿ ಆನಂತರ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಅದು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಆನಂತರ ಇಲ್ಲಿ ನಾಲ್ಕನೇದ್ರ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡೋದು ಜಸ್ಟ್ ಈ ರೀತಿ ಎಲ್ಲನೂ ಫೋಲ್ಡ್ ಅಂದ್ರೆ ಎಲ್ಲನೂ ಕಟ್ ಮಾಡ್ಕೋದು ಉದ್ದಂಗೆ ಭಾಳ ಹೈಟ್ ಮೇಗಿಲ್ತ ಅಂತ ತಗೊಂಡು ಸ್ವಲ್ಪ ಹೈಟ್ ಇಟ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಆ ಕಡೆ ಜಾಸ್ತಿ ಬೇಕು ಆ ಕಡೆ ಕಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಇದನ್ನ ಹೋಲ್ಡ್ರ್ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ನಾನು ಇದಕ್ಕೊಂದು ಕರೆಕ್ಟಾಗಿ ಇಟ್ಕೋತೀನಿ. ಆನಂತರ ಏನಕ್ಕೈತಿ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತೊಗೊಂಬಂದಿಟ್ಟು ಅದು ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕನೇದು ಆ ತಳಗಿನ ಎಫೆಕ್ಟ್ ಒಳಗಡೆ ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಬಿಟ್ಟು ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಒಂದು ಕ್ರಾಪ್ ಅನ್ನೋ ಆಪ್ಷನ್ ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ ಈ ರೀತಿ ತೋರಿಸತ್ತೆ ನೋಡ್ಕೊಳ್ಳಿ ಈ ರೀತಿ ಕ್ರಾಪ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಈ ರೀತಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಕ್ಕೂ ಈ ರೀತಿ ನಮಗೆ ಎಷ್ಟು ಬೇಕಾದ್ರೆ ಇಟ್ಕೊಂಡು ಜೂಮಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾದ್ರೆ ಕರೆಕ್ಟಾಗಿ ಜೂಮಿಂಗ್ ಮಾಡ್ಕೊಳ್ಳಿ ಆನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ನೋಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ ಜಸ್ಟ್ ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ನಾಲ್ಕನೇದ್ರ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಆಯ್ತಲ್ಲ ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಥವಂದು ಇಲ್ಲಿ ಇಟ್ಕೊಳ್ಳೋಣ ಜೂಮಿಂಗ್ ಮಾಡ್ಕೊಳ್ಳಿ ಈ ರೀತಿ ಜೂಮಿಂಗ್ ಆಯಿತು ಕರೆಕ್ಟಾಗಿ ಎಲ್ಲರದು ತಲೆ ಒಂದೇ ಸೇಮ್ ಇಟ್ಕೊಳ್ಳಿ ಸೇಮ್ ಆಯಿತು ಇದು ನಾವು ಸ್ವಲ್ಪ ಕೆಳಗಡೆ ಇರಿಸ್ತೀನಿ ಫರ್ಸೋಣ ಅಂದ್ರೆ ನಾವು ಸ್ವಲ್ಪ ಕೆಳಗಡೆ ಇರಿಸೋಣ ಓಕೆ ಒಟ್ಟರು ಸೇಮ್ ತಲೆ ಅನ್ನೋದು ಕುಂತಲಿ. ಈಗ ಏನು ಮಾಡ್ಕೊಳ್ಳೋಣ ಈ ಫಸ್ಟ್ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಲ್ಲಿ ಯಾವ ರೀತಿ ಹೋಗ್ಬೇಕಂದ್ರೆ ಬ್ಲ್ಯಾಂಡ್ ಒಳಗೆ ಹೋಗಿ ನಾವು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗಡೆ ನೋಡ್ಕೊಳ್ಳಿ ಎಫೆಕ್ಟ್ ಒಳಗೆ ಸರ್ಸತ್ತ ನೀವು ಎರಡುಗಡೆ ಸರ್ಸ ಒಂದು ಸ್ಕ್ರೀನ್ ಒಳಗಡೆ ಒಂದು ಎರಡು ಗಾಲಿ ಥರ ಅದ ನೋಡಿ ಎಫೆಕ್ಟ್ಸ್ ಅನ್ನೋದೈತಿ ಅದ್ರ ಬಾಜುಕ ಸ್ಕ್ರೀನ್ ಒಳಗೆ ಗಾಲಿ ಥರ ಅದ ಸ್ಕ್ರೀನ್ ತಾರ ಕೆಳಗಡೆ ನೋಡ್ಕೊಳ್ಳಿ ಅಲ್ಲಿ ಬ್ಲ್ಯಾಂಡ್ ಅನ್ನೋದು ಆಪ್ಷನ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಕೆಳಗಡೆ ಸೆಂಟರ್ ಆಪ್ಷನ್ಸಲ್ಲಿ ನೋಡ್ಕೊಳ್ಳಿ ತೋರಿಸಿ ನಾನು ಒಂದು ಬ್ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡೀನಿ ಇಲ್ಲಿ ಸ್ಕ್ರೀನ್ ಒಳಗೆ ಇಟ್ಕೊಂಡು ನಡೀತಿ ಇದನ್ನು ನೋಡ್ಕೊಳ್ಳಿ ಈ ರೀತಿ ಎಲ್ಲ ಫೋಟೋಸ್ಗಳು ಬ್ಲ್ಯಾಂಡ್ ಒಳಗೆ ಹೊರ ಇಲ್ಲಿ ಏನಾಗೈತಿ ಲಾಸ್ಟ್ನೇದು ಎರಡನ್ನು ಸೆಲೆಕ್ಟ್ ಮಾಡ್ಕೋತೀನಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಣ ಇಲ್ಲಿ ಮೇಲ್ಗಡೆ ಸೈಡು
ತೀರಾ ಮೇಲ್ಗಡೆ ಸೈಡ್ ಏನಾಕೈತಿ ಒಂದು ಸೆಂಟರ್ ಆಪ್ಷನ್ಸ್ ಇಲ್ಲ 3 ಆಪ್ಷನ್ಸ್ ಇದಾವೆ. 2 ಏರೋ ಮಾರ್ಕ್ ಅದಾವ, ಒಂದು ಪೆನ್ಸಿಲ್ ಥರ ಐತ್ಲೆ. ಆ ಪೆನ್ಸಿಲ್ ಹಾಕಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಫೋಟೋ ಮಾಡ್ಕೊಳ್ಳಿ, ಜೂಮಿಂಗ್ ಮಾಡ್ಕೊಳ್ಳಿ. ಜೂಮಿಂಗ್ ಮಾಡ್ಕೊಂಡಾದ ನಂತರ ಕೆಳಗಡೆ ಆಪ್ಷನ್ಸಲ್ಲಿ ಒಂದು 4 ಆಪ್ಷನ್ಸ್ ಓಪನ್ ಆಗ್ಯಾವ. ಅದ್ರ ಒಳಗಡೆ ಇದೇ ಏನು ಕ್ಲಿಕ್ ಮಾಡಿರಲ್ಲ ಅದೇ ಥರ ಕೆಳಗಡೆ ಒಂದು ಆಪ್ಷನ್ ಐತೆ, ಆ ಪೆನ್ಸಿಲ್ ಐಕನ್, ಒಂದು ಬ್ರಷ್ ಐತೆ, ಒಂದು ಪೆನ್ಸಿಲ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಫಸ್ಟ್ನೇದು ಒಂದು 40% ಇಟ್ಕೊಳ್ಳಿ. ಇದನ್ನ ಎರಡನೇದು ಒಂದು 17-20 ಇಟ್ಕೊಳ್ಳಿ. ಇಟ್ಕೊಂಡು ಲಾಸ್ಟ್ನೇದು ಒಂದು 1% ಇಟ್ಕೊಂಡ್ಬಿಡಿ. ಜಕ್ಕೊಂಡ್ಬಿಡಿ, ಅದನ್ನ ಜಕ್ಕೊಂಡು ಈ ರೀತಿ ಅಳ್ಕಿಸ್ಕೋಬೇಕಾಗಿತ್ತು ನೋಡ್ಕೊಳ್ಳಿ ಫ್ರೆಂಡ್ಸ. ನಡುವಿಂದು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಇದು ಒಂದು ಸ್ವಲ್ಪ ಅಳ್ಕಿಸೋ ಮಟ್ಟ ಜೂಮಿಂಗ್ ಹೆಚ್ಚು ಮಾಡ್ಕೊಳ್ಳಿ. ಜೂಮಿಂಗ್ ಹೆಚ್ಚು ಮಾಡ್ಕೊಂಡು ಇದು ಫಸ್ಟ್ನೇದು ಒಂದು ಟಿಕ್ ಮಾರ್ಕ್ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ಟಿಕ್ ಮಾರ್ಕ್ ಅನ್ನೋದು ಫೋಟೋ ಸರ್ಸ್ಕೊತೀನಿ, ಒಂದು ಟಿಕ್ ಮಾರ್ಕ್ ಅನ್ನೋದು ಕಾಣತೈತೆ ನಿಮ್ಗೆ. ಟಿಕ್ ಮಾರ್ಕ್ ಅಡ್ಡಾಡೋದು ಅಲ್ಲಿ ಜೂಮಿಂಗ್ ಆಗೋದು ನೋಡ್ಕೊಳ್ಳಿ, ನೋಡಿ ಸೆಂಟ್ರ್ ಸ್ಕ್ರೀನ್ ಒಳಗಡೆ ಈ ರೀತಿ. ಅದನ್ನ ಅಳಕಿಸ್ಕೊಳ್ಳೋಕ್ಕೆ ನಾವು ಟಿಕ್ ಮಾರ್ಕ್ ಅನ್ನೋದು ಒಂದು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ. ಅಂದರೆ ಈ ರೀತಿ ಜೂಮಿಂಗ್ ಮಾಡ್ಕೊಂಡು ಈ ರೀತಿ ಅಳಕಿಸ್ಕೊಳ್ಬೇಕಾಗೈತೆ. ದಂಡಿಗಳೆಲ್ಲ ನಾವು ಕರೆಕ್ಟಾಗಿ ಅಳಕಿಸ್ಕೊಳ್ಳಿದ್ನ ಎಲ್ಲರೂ ಇದೇ ಥರನೇ ಮಾಡೋದು. ಈ ರೀತಿ ಅಳಕಿಸ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಎಲ್ಲನೂ ಕರೆಕ್ಟಾಗಿ ನಾನು ಅಳಕಿಸ್ಕೋತೀನಿ. ಕರೆಕ್ಟಾಗಿ ನಾವು ಅದು ಕರಿ ಬೋರ್ಡ್ರ್ ಏನೈತೆ ಕರಿ ಬೋರ್ಡ್ರ್ ಕಚ್ಚಿ ಅಳಕಿಸ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಕರೆಕ್ಟಾಗಿ ನೀಟಾಗಿ ಅಳಕಿಸ್ಕೊಂಡ್ರೆ ನಾನು ಅಳಕಿಸ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ಜೂಮಿಂಗ್ ಕಡಿಮೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಳಕಿಸ್ಕೊಳ್ಳಿ ನೋಡ್ಕೊಳ್ಳಿ. ಈ ಕಡೆ ಏನು ಮಾಡ್ಕೊಳ್ಳಿ, ಈ ಕಡೆ ಹಂಗೆ ಜೂಮಿಂಗ್ ಒಂದು ಸ್ವಲ್ಪ ತಗೊಂಡು ಅಳಕಿಸ್ಕೊಳ್ಳಿ. ಇದನ್ನ ಎಲ್ಲ ದಂಡಿ ಎಲ್ಲ ಅಳಕಿಸ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿ. ದಂಡಿ ಎಲ್ಲ ಅಳಕಿಸ್ಕೊಳ್ಳಿ ಕರೆಕ್ಟಾಗಿ. ಎಲ್ಲ ಅದು ಬ್ಲ್ಯಾಕ್ ಅನ್ನೋದು ಏನು ಕಾಣ್ತೈತಿಲ್ಲ ಆ ಲೆವೆಲ್ಗೆ ಒಂದು ಸ್ವಲ್ಪ ಅಳಕಿಸ್ಕೊಳ್ಳಿ. ಒಂದು ಕಂಟು ಕಾಣ್ದಂಗೆ ಅದು ಏನು ದಂಡಿ ಫೋಟೋ ಬ್ಯಾಕ್ಗ್ರೌಂಡ್ ಕಂಟು ಅದು ಫೋಟೋದು ಏನು ದಂಡಿ ಇರ್ತೈತಿಲ್ಲ ದಂಡಿ ಕಾಣ್ದಂಗೆ ಒಂದು ಸ್ವಲ್ಪ ಅಳಕಿಸ್ಕೊಳ್ಳಿ. ಈ ರೀತಿ ಬಟ್ಟ ಟಚ್ ಮಾಡಿಬಿಟ್ಟು ಅಳಕಿಸ್ಕೊಳ್ಳಿ ಕರೆಕ್ಟಾಗಿ. ಅದು ಅಳಕಿಸ್ಕೊಂಡ್ರೆ ಲುಕ್ ಕಾಣ್ತೈತಿ ಫ್ರೆಂಡ್ಸ್, ಇಲ್ಲ ಲುಕ್ ಕಾಣಂಗಿಲ್ಲ. ಒಂದು ಸ್ವಲ್ಪ ನೋಡಿಕೊಂಡು ಅಳಕಿಸ್ಕೊಳ್ಳಿ ನೋಡ್ಕೊಳ್ಳಿ. ಈ ರೀತಿ ಎಲ್ಲನೂ ಅಳಕಿಸ್ಕೊಂಡ್ರೆ ನಾನು ಅಳಕಿಸ್ಕೊಂಡ್ರೆ ಇಲ್ಲಿ ಕೆಳಗಡೆ ಸೈಡು ಒಂದು ಬ್ಲರ್ ಒಳಗಡೆ ಏರ್ಸ್ಬೇಕಂದ್ರೆ ಕೆಳಗಡೆ ನೋಡ್ಕೊಳ್ಳಿ ಆಪ್ಷನ್ಸ್. ಇದನ್ನ ಏನು ಮಾಡ್ಕೊಳ್ಳಿ, ಒಂದು 40% ಮಟ್ಟ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡ್ಕೊಳ್ಳಿ, ಇದನ್ನೂ ಒಂದು 40% ಮಟ್ಟ ಇಟ್ಕೊಳ್ಳಿ. ಇಟ್ಕೊಂಡು 1% ಹೊರತು ಏನು ಹೆಚ್ಚು ಕಡಿಮೆ ನಡೀತಿದೆ ಫ್ರೆಂಡ್ಸ್. ಈ ಪರ್ಸನ್ ಫೋಟೋ ತೆಳಗಡೆ ನೋಡ್ಕೊಳ್ಳಿ. ಈ ರೀತಿ ನಾನು ಅಳಕಿಸತ್ತೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಅಳಕಿಸತ್ತೆ ನೋಡ್ಕೊಳ್ಳಿ. ಯಾವ ರೀತಿ ಅಳಕಾದೈತೆ ಅನ್ನೋ ಫೋಟೋ ನೋಡ್ಕೊಳ್ಳಿ. ಈ ರೀತಿ ಅದು ಓವರ್ ಬಿಡಿದು ಕಾಣ್ದಂಗೆ ಈ ರೀತಿ ಅಳಕಿಸ್ಕೊಂಡ್ಬಿಡಿ ಫ್ರೆಂಡ್ಸ್, ಆಯ್ತಲ್ಲ. ಈ ರೀತಿ ನೀಟಂಗೆಲ್ಲ ಅಳಕಿಸ್ಕೊಂಡ್ಬಿಡಿ. ಈ ರೀತಿ ಅದ್ರೊಳಗೆಲ್ಲ ಬಿಡಿದು ಕಾಣ್ಬೇಕಂದ್ರೆ ಮತ್ತೆ ಇದ್ರ ಕೆಳಗಡೆ ನೋಡ್ಕೊಳ್ಳಿ ಆಪ್ಷನ್ಸ್. ಇಲ್ಲಿ ಕೆಳಗಡೆ ಆಪ್ಷನ್ಸ್ ನೋಡ್ಕೊಳ್ಳಿ. ಇಲ್ಲಿ ಇದೀಗ ಏನು ಮಾಡಿದೀವಿ ನಾವು, ಈ ಪರ್ಸನ್ ಫೋಟೋದೂ ಲಾಸ್ಟಿಗೆ ಅಳಕಿಸೋ ಮುಂದೆ ಪೂರ ಅಳಕಿಸಿದ್ವಿ, ಇಲ್ಲೆಲ್ಲ ಕರೀದು ಕಾಣಾಯ್ತಲ್ಲ. ಈ ಕೆಳಗಡೆ ಮತ್ತು ಎರಡನೇದು ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಹೊಳೆ ವಾಪಸ್ ಅದ್ರ ಮ್ಯಾಗ ಇದು ಮಾಡ್ರೆ ಹೊಳೆ ವಾಪಸ್ಸು ಅದು ಹಂಗೆ ಥರ ಎಲ್ಲ ಕಾಣ್ತೈತೆ ಫ್ರೆಂಡ್ಸ್, ಆಯ್ತಲ್ಲ. ಈ ರೀತಿ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ಇದು ಫೋಟೋದೂ ಸೆಲೆಕ್ಟ್ ಆಯಿತು. ಇಲ್ಲೊಂದು ಸ್ವಲ್ಪ ಉಳ್ದೈತೆ ನೋಡ್ಕೊಳ್ಳಿ. ಹೊಳೆ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಅಳಕಿಸ್ಕೊಳ್ಳಿ ನೀಟಾಗಿ, ಯಾಕಂದ್ರೆ ಗಲೀಜು ಕಾಣ್ತೈತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಳಕಿಸ್ಕೊಂಡ್ಬಿಡಿ ನೀಟಾಗಿ. ಇಷ್ಟೆಲ್ಲ ಕರೆಕ್ಟಾಗಿ ನೀಟಾಗೆಲ್ಲ ಆಯಿತು. ನಿಮ್ಗೆ ಇನ್ನೇನು ಕಿರಿಕಿರಿಲ್ಲ ಅಂದ್ಕೊಂಡು ಏನಕ್ಕೈತಿ, ನಾವು ಮತ್ತೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಏನು ಮಾಡೋದು, ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ಸೇಮ್ನ ಜಸ್ಟ್ ಇದನ್ನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ಸ್ ಒಳಗೆ ಹೋಗಿ ಈ ಕಡೆ ಎಡಗಡೆ ಸರ್ಸ್ಕೊಳ್ಳಿ. ನಡು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಬ್ಲ್ಯಾಂಡ್ ಅನ್ನೋದು ಆಪ್ಷನ್ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳ್ಳಿ ಲಾಸ್ಟಿಗೆ ಎರಡು ಅನ್ನೋದು ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಹೊಳ್ಳಿ ಬಲಗಡೆ ಸೈಡ್ ಪ್ಲೀಸ್ ಸೆಂಟರ್ ಆಪ್ಷನ್ಸಲ್ಲಿ ಮೇಲ್ಗಡೆ 3 ಆಪ್ಷನ್ಸ್ ಬೇರೆ ಬ್ರಷ್ ಮೇಲೆ 3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಫೋಟೋ ತಾನ ಜೂಮ್ ಆಕೈತಿ. ಜೂಮ್ ಹಾಕೊಂಡು ಕೆಳಗಡೆ ನೋಡ್ಕೊಳ್ಳಿ. 4 ಆಪ್ಷನ್ಸ್ 3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪೂರ ತಗೊಂಡು ಇದನ್ನೊಂದು 40% ಮಟ್ಟ ಇಟ್ಕೊಳ್ಳಿ. ಇದನ್ನೊಂದು 30 ಮಟ್ಟ ಇಟ್ಕೊಳ್ಳಿ. ಈಗಿನ ಫುರ್ತಿಗೆಲ್ಲ ದಂಡಿ ಅಳಕಿಸೋ ಮಟ್ಟ ಇಟ್ಕೊಳ್ಳಿ. ಈ ರೀತಿ ದಂಡಿ ಅಳಕಿಸ್ಕೊಳ್ಳಿ. ಇನ್ನು 30 ನೋಟ್ ಹಾಕ್ಬಿಡಿ, ಕಡಿಮೆ ಇಟ್ಕೊಳ್ಳಿ. 120 ಇಟ್ಕೊಳ್ಳಿ, ಅಂದರೆ 20 ಇಟ್ಕೊಳ್ಳಿ. ಈ ರೀತಿ ಅಳಕಿಸ್ಕೊಳ್ಳಿ. ಅವನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಅಳಕಿಸ್ಕೋತೀನಿ ನಾನೆಲ್ಲ ದಂಡಿ ಜೂಮಿಂಗ್ ಮಾಡ್ಕೊಂಡು ದಂಡಿ ಎಲ್ಲ ಅಳಕಿಸ್ಕೊಳ್ಳೋಣ. ಈ ರೀತಿ ದಂಡಿ ಎಲ್ಲ ಜೂಮಿಂಗ್ ಅಳಕಿಸ್ಕೊಂಡ್ರಿ. ಈ ರೀತಿ ಒಳಗಡೆ ಭಾಳ ಓವರ್ ಬಂತ ಏನು ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಬ್ರಷ್ ಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳ್ಳಿ ವಾಪಸ್ಸು ನಾವೇನು ಮಾಡ್ಕೋಬೇಕು, ಜೂಮಿಂಗ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಅದನ್ನ ನೀಟಾಗೆಲ್ಲನೂ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮಿಂಗ್ ಮಾಡ್ಕೊಂಡು ದಂಡಿ ದಂಡಿ ಕಂಟ ಅಳಕಿಸ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ಅಳಕಿಸ್ಕೊಳ್ಳಿ, ಕರೆಕ್ಟಾಗಿ ನೀಟಾಗಿ ಅಳಕಿಸ್ಕೊಳ್ಳಿ ನೋಡ್ಕೊಳ್ಳಿ. ಇದೊಂದು ಫೋಟೋ ಎಲ್ಲ ನೀಟಾಗಿ ತೋರಿಸ್ತೀನಿ. ಅವ್ನು ಮುಂದಿನ ಸ್ಕಿಪ್ ಮಾಡ್ಕೋತೀನಿ, ಯಾಕಂದ್ರೆ ಲೇಟ್ ಆಕೈತಿ ವಿಡಿಯೋಸ್ಗಳೆಲ್ಲ ಫುಲ್ ಲೆಂತ್ ಆಕೈತಿ ವಿಡಿಯೋಸು. ಇದು ಮತ್ತು ಅಂದ್ರೆ ಡೈರೆಕ್ಟಾಗಿ ಅಳಗ್ತೈತಿ, ಬಟ್ ನೋಡ್ಕೊಳ್ಳಿ ಇದನ್ನ ಫುಲ್ ಇಟ್ಕೊಂಡು ಡೈರೆಕ್ಟಾಗಿ ಅಳಗ್ತೈತಿ, ಅದೇನು ಪರವಾಗಿಲ್ಲ. ಬಟ್ ಅದು ಕರೆಕ್ಟಾಗಿ ಅಳಕೋಲ್ಲ, ಯಾಕಂದ್ರೆ ಅದು ಎಲ್ಲ ಇದಾಕೈತಿ, ಓವರ್ ಇದಾಕೈತಿ. ಜಲ್ದಿ ಎಲ್ಲ ಕರ್ರಗೆ ಹಾಕೋದು ಈ ರೀತಿ ಪ್ರಾಬ್ಲಮ್ಸ್ಗಳು ಕಾಣ್ತೈತಿ. ಅದಕ್ಕೋಸ್ಕರ ನಾನು ಕಡಿಮೆ ಇಟ್ಟಿರ್ತೀನಿ ಅದನ್ನ.
ನೀವು ಹೆಚ್ಚು ಇಟ್ಕೊಂಡು ಅಳ್ಕಿಸ್ಕೋಬೋದು. ಅದನ್ನು ಫುಲ್ ಇಟ್ಕೊಂಡು ಅಳಕಿಸ್ರೆ ಅಳಕ್ತೈತಿ. ನೀವು ಎಷ್ಟು ಇಟ್ಕೊಂಡ್ರು ಅಳಕ್ತೈತಿ, ಅದನ್ನು ಪರವಾಗಿಲ್ಲ. ಆದ್ರೆ ನಮಗೆ ಅಳಕಿಸೋ ಮುಂದೆ ಏನಾಕೈತಿ ಓವರ್ ಅಳಕ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ಕಡಿಮೆ ಇಟ್ಕೊಳ್ಬೇಕಾಕೈತಿ. ನೋಡ್ಕೊಳ್ಳಿ, ಈ ರೀತಿ ಓವರ್ ಅಳಕ್ತೈತಿ. ನೋಡ್ಕೊಳ್ಳಿ, ಬ್ಲ್ಯಾಕ್ ಆಯ್ತುಕೊತೈತಿ. ಆ ರೀತಿ ಈ ಕಡೆ ಹೊರಗಡೆ ಕಾಣ ಆಯ್ತು, ಅದು ಒಳಗಡೆ ಬ್ಲ್ಯಾಕ್ ಆಯಿತು. ಈ ರೀತಿ ಒಂದು ಸ್ವಲ್ಪ ನೋಡ್ಕೊಂಡು ಅಳಕಿಸ್ಕೊಡಿ. ನಾನು ನೀಟಾಗಿ ಎಲ್ಲ ನನ್ನ ಒಂದು ನಿಮಗೆ ತೋರಿಸಿದ್ದೀನಿ. ಬಟ್ ಈಗಿನ ಪ್ರತ್ಯೇಕ ನಾನು ತೋರ್ಸಾತೀನಿ ಈ ರೀತಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಸ್ವಲ್ಪ ಉಳ್ದೈತಿ, ಇದನ್ನ ಒಂದು ಸ್ವಲ್ಪ ಅಳಕಿಸ್ಕೊಳ್ಳಿ ಈ ರೀತಿ. ಆನಂತರ ನಡುವಿನ ಗೆರೆ ಇದನ್ನ ಒಂದು ಮಾಡ್ಕೊಂಡು ಇದನ್ನೊಂದು ಸ್ವಲ್ಪ ಬ್ಲರ್ ನೋಡೋದು, ಒಂದು ಸ್ವಲ್ಪ ಭಾಳ ಓವರ್ ಇದು ಹಳಿದು ಏನು ಮಾಡೋದು ತಕ್ಕೋಬೋದು. ಈ ರೀತಿ ತೆಗೆದು ನಾನು ಆನಂತರ ನೋಡ್ಕೊಳ್ಳಿ, ಇಲ್ಲಿ ತಳಗಿನ ಸರ್ಶಾಡೋ ಡಿಫ್ರೆಂಟ್ ಬರ್ತೈತೆ. ಸರ್ಶಾಡೋದು ಏನೈತಿಲ್ಲ ಡಿಫ್ರೆಂಟ್ ಬರ್ತೈತಿ. ಇಲ್ಲಿ ತಂಡಿ ಕಡೆ ಬಿಳಿದು ಕಣ ಆಯ್ತು ನೋಡ್ಕೊಳ್ಳಿ, ಒಂದು ಬಿಳಿದು ಅಳ್ಕಿಸ್ಕೋಬೇಕಾದ್ರೆ ನೋಡ್ಕೊಳ್ಳಿ, ಈ ರೀತಿ ಅಳ್ಕಿಸ್ಕೋಬೋದು. ಬಿಳಿದು ನೋಡ್ಕೊಳ್ಳಿ, ಎಲ್ಲ ದಂಡಿದು ಬಿಳಿದು ಹೋಯ್ತು ನೋಡ್ಕೊಳ್ಳಿ, ಈ ರೀತಿ ಅಳ್ಕಿಸ್ಕೋಬೋದು. ಆಯ್ತಲ್ಲ, ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡ್ಕೊಳ್ಳಿ, ಆನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ, ಇವನು ಎಫೆಕ್ಟ್ ಸರ್ಸ್ಕೋ ರೀತಿ ಸರ್ಸ್ಕೊಂಡು ಸೆಂಟರ್ ಆಪ್ಷನ್ಸ್ ಬ್ಲ್ಯಾಂಡ್ ಮೇಲೆ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಿನ ಎರಡು ಆಪ್ಷನ್ಸ್ ಏನಾದ್ರು ಲಾಸ್ಟಿಗೆ ಹೋಗಿ ಮತ್ತು ತಾರ ಮೇಲ್ಗಡೆ ಒಂದು ಪೆನ್ಸಿಲ್ ಹಾಕಿ 3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲನೂ ನಾಲ್ಕು ಇಲ್ಲಿ ತಾರ ತಗಡೆ 3 ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ನೇದು ಒಂದು ಇಟ್ಕೊಳ್ಳಿ, ಇದನ್ನ 100 ಇಟ್ಕೊಳ್ಳಿ, ಇದನ್ನ ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಇದನ್ನ ಅಂತ 20 ಇಟ್ಕೊಳ್ಳಿ. 20 ಇಟ್ಕೊಂಡು ಈ ರೀತಿ ಅಳಕಿಸ್ಕೊಳ್ಳಿ. ಈ ರೀತಿ ಅಂದ್ರೆ ನಾನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅವರು ಪರವಾಗಿಲ್ಲ, ನಾನು ಅಳಕಿಸ್ಕೋತೀನಿ. ಯಾಕಂದ್ರೆ ಸ್ಪೀಡ್ ಆಗ್ಬೇಕು. ಅಂದ್ರೆ ನಾನು ಸ್ಕಿಪ್ ಮಾಡ್ತೀನಿ ಅಂತ ಹೇಳಿ ಮತ್ತು ಮಾಡಿದ್ರೆ ಎಲ್ಲ ಹುಡುಗರಿಗೆ ಬೇಜಾರು. ತೋರಿಸ್ಕೊಟ್ಟಿಲ್ಲ ಬ್ರದರ್, ಮಾಡ್ಕೊಂಡು ಬಿಟ್ಟ ಜಲ್ದಿ ಅಂತೇಳಿ. ಹಿಂಗೇನಿಲ್ಲ, ಎಲ್ಲ ತೋರಿಸ್ತೀನಿ. ಎಡಿಟಿಂಗ್ ನಿಮಗೆಲ್ಲ ಹೇಳ್ಕೊಡ್ತೀನಿ ನೀಟಾಗಿ. ನೋಡ್ಕೊಳ್ಳಿ, ಇಷ್ಟು ನೀಟಾಗಿ ಎಲ್ಲ ಅಳಕಿಸ್ಕೋಬೇಕಾಕೈತೆ. ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ, ಈ ರೀತಿ ಎಲ್ಲ ನೀಟಾಗಿ ಅಳಕಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಪೇರ ಆದರೂ ನಿಮಗೆ ಪರವಾಗಿಲ್ಲ, ನಾನೆಲ್ಲ ನೀಟಾಗಿ ತೀರಿಸ್ಕೊಡ್ತೀನಿ. ಇದು ಮತ್ತೆ ಕಡಿಮೆ ಮಾಡ್ಕೊಳ್ಳಿ. ಇದು ನಾವು ಭಾಳ ಓವರ್ ಆಗೈತಿ, ಅದೊಂದು ಸ್ವಲ್ಪ ವೈಟ್ ಭಾಳ ಆಗೈತೆ, ಅದನ್ನ ಸ್ವಲ್ಪ ಈ ರೀತಿ ಬ್ಲರ್ ಮಾಡ್ಕೊಳ್ಳಿ. ಇದು ಬ್ಲರ್ನ ಈ ರೀತಿ ಮಾಡ್ಕೊಂಡ್ಬಿಡಿ. ಒಂದು ಸ್ವಲ್ಪ ಕೆಂಪು ಮಾಡ್ಕೊಂಡು ಇದನ್ನ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಓಕೆ, ಇಷ್ಟಾಯಿತು. ಒಂದು ಸ್ವಲ್ಪ ಪರವಾಗಿಲ್ಲ, ನೀವೆಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸು, ಮತ್ತೇನಿಲ್ಲ. ನೋಡ್ಕೊಳ್ಳಿ, ಈ ರೀತಿ ಎಲ್ಲನೂ ನೀಟಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ನಾನು ಕ್ಲಿಕ್ ಮಾಡ್ಕೊತೀನಿ. ಕರೆಕ್ಟಾಗಿ ಆಯಿತು. ಇದನ್ನೊಂದಿಟ್ಟು ಸ್ಕಿಪ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ 20 ನಿಮಿಷ ಆಯಿತು, ಸ್ಕಿಪ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ಒಟ್ಟು ಫೋಟೋಸ್ಗಳು ಅದೊಂದು ಫೋಟೋಸ್ಗಳು ಅದು ಫೋಟೋ ಮಾಡ್ಕೊಂಡಿನಿ. ಇವೆಲ್ಲ ಮೂರು ಫೋಟೋ ಅಟ್ಟು ಕೊಟ್ಟು 4 ಫೋಟೋ ಸೆಲೆಕ್ಟ್ ಆದವು. ಇನ್ನೇನಕ್ಕೆ ಬರೋಬ್ಬರಾಯಿತು, ಕಿರಿಕಿರಿಲ್ಲ. ಇಷ್ಟ ಆದಾಗ ನಾವು ಏನಕ್ಕೈತಿ ಒಂದು ಲೋಗೋ ಹಾಕೊಳ್ಳೋಣ. ಒಂದು ಲೋಗೋ ಹಾಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಬಿಡೋಣ. ಯಾವ ರೀತಿ ಎಕ್ಸ್ಪೋರ್ಟ್ ನೋಡೋಣ. ಲೋಗೋ ಯಾವ ರೀತಿ ಹಾಕೋಬೇಕು, ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫೋಟೋಸ್ ಮೇಲೆ ಯಾವುದು ಕ್ಲಿಕ್ ಇರಬಾರ್ದು, ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ಸೈಡು ಲಾಸ್ಟಿಗೆ ಎಡಗಡೆ ಸೈಡ್ ಬಂದುಬಿಟ್ಟು ಫಸ್ಟಿಗೆ ಗುಂಡೆ ಆಪ್ಷನ್ ಐತೆ, ಅದ್ರ ಬಾಜುಕ ಬಾಕ್ಸ್ ಟಿ ಐತಿ, ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಸೇಮ್ ಅಕ್ಷರ ಬರ್ದೈತೆ. ಆನಂತರ ಇಲ್ಲಿ ನಾನು ಏನಕ್ಕೈತಿ ದೊಡ್ಡ ಅಕ್ಷರನ ಬರ್ಕೋತೀನಿ, ತಂಗಾಡಿ ಎಡಿಟ್ ಅನ್ನೋದು ನಾನು ಬರ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಾನು ಜೂಮಿಂಗ್ ಮಾಡ್ಕೊಂಡು ಫೋಟೋ 2 ಬಿಟ್ಟಿಲ್ಲ ಇದನ್ನು ತಂದು ಇಲ್ಲಿ ಇಟ್ಕೋತೀನಿ. ನಾನು ಇಟ್ಕೊಂಡು ಏನು ಮಾಡ್ತೀನಿ, ಫಾಂಟ್ಸ್ ಚೇಂಜ್ ಮಾಡ್ತೀನಿ. ಇಲ್ಲೇ ನೋಡ್ಕೊಳ್ಳಿ, ಇಲ್ಲೇ ಟೈಮಿಂಗ್ ದನ್ ಫಾಂಟ್ಸ್ ಎಲ್ಲಿ ನೋಡ್ತೀನಿ. ಟೈಮಿಂಗ್ ದನ್ ಫಾಂಟ್ಸ್ ಐತಿ, ಇದು ಫಾಂಟ್ಸ್ ನಾನು ಇಟ್ಕೋತೀನಿ. ಇಟ್ಕೊಂಡು ಕೆಳಗಡೆ ಆಪ್ಷನ್ಸ್ ಒಳಗಡೆ ನೋಡ್ಕೊಳ್ಳಿ. ಬಲಗಡೆ ಸೈಡ್ ದಂಡಿಗೆ ಏನು ಆಪ್ಷನ್ಸ್ ಒಂದು ತೋರ್ಸಾತೀನಿ, ಟಿ ಬಾಜುಗೆ ಆಪ್ಷನ್ಸ್ ತಾರ ನೋಡ್ಕೊಳ್ಳಿ. ತಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ 2 ಗೆರೆ ಬರ್ತಾವೆ. ಫಸ್ಟ್ನೇ ಗೆರೆ ಬಲಗಡೆ ಸೈಡ್ ತೊಗೊಂಡ್ರೆ ಅಕ್ಷರ ಅನ್ನೋದು ಬಿಡ್ಬಿಟ್ಟು ಕುಂದಿರ್ತಾವೆ. ಈ ರೀತಿ ಅಕ್ಷರ ಅನ್ನೋದು ಬಿಟ್ಬಿಟ್ಟು ಕುಂದಿರ್ತಾವೆ. ಈ ರೀತಿ ಬಿಡ್ಬಿಟ್ಟು ಕುಂದಿರ್ಸ್ಕೊಂಡು ಮತ್ತೆ ಕೆಳಗಡೆ ಆಪ್ಷನ್ಸ್ ಒಳಗೆ ಎಡಗಡೆ ಸೈಡ್ ಸರ್ಸ್ಕೊಂಡು ಸ್ಕ್ರೀನ್ ಒಳಗಡೆ ತಗಡೆ ಏನಕ್ಕೈತಿ ಒಂದು ಎಫೆಕ್ಟ್ ತೋರ್ಸತ್ತೆ ನೋಡ್ಕೊಳ್ಳಿ. 2 ಗಲಿ ಥರ ಅದಾವೆ. ಬ್ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಾವು ಏನಕ್ಕೈತಿ ಸರ್ಸ್ಕೊಂಡು ಇಲ್ಲಿ ಲಾಸ್ಟ್ನೇದ ನಂತರ 2ನೇದನ್ನು ಇಟ್ಕೊಂಡ್ಬಿಟ್ರೆ ನಮ್ಮ ಲೋಗೋ ಅನ್ನೋದು ಸೆಲೆಕ್ಟ್ ಆಯಿತು. ಇನ್ನೇನಿಲ್ಲ, ಜಟ್ ಕಿಡ್ತು ಇಷ್ಟ ನಮ್ಮ ಲೋಗೋನ ಸೆಲೆಕ್ಟ್ ಆಯ್ತು. ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅನಿಸ್ತೈತೆ ಅಂದರೆ ಈ ರೀತಿ ಸ್ಕ್ರೀನ್ ಒಳಗಡೆ ಒಂದು ಫೋಟೋ ಮೇಲೆ ಕ್ಲಿಕ್ ಇರೋದಂಗೆ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಏನಕ್ಕೈತಿ ಒಂದು ಬಲಗಡೆ ಸೈಡ್ ಒಂದು ಸೇರ್ ಆಪ್ಷನ್ಸ್ ಬರ್ತೈತಿ ತೆರೆ ಮೇಲ್ಗಡೆ, ಅದರ ಬಾಜುಕೊಂಡು ಡೌನ್ಲೋಡ್ ಚಿಹ್ನೆ ಬರೋದು ಕೆಳಗೆ ಮತ್ತಿಗೆ ಅದ್ರ ಮೇಲೆ ಡೌನ್ಲೋಡ್ ಚಿಹ್ನೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಚಿಹ್ನೆ ಮೇಲೆ ಈ ರೀತಿ ಕ್ಲಿಕ್ ಆದ ನಂತರ ಇಲ್ಲಿ ಸೇವ್ ಈ ಅಂದ್ರೆ GPG ಐತೆ, ಅದ್ರ ಮೇಲೆ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ. ರೈಟ್ ಮಾರ್ಕ್ ಈ ರೀತಿ ಕಡಿಮೆ ಇದ್ದರೆ ಫುಲ್ ಇಟ್ಕೊಳ್ಳಿ. ಅದನ್ನ ಫುಲ್ ಇಟ್ಕೊಂಡು ತಳಗಡೆ ಸೇವ್ ಅನ್ನೋದು ಆಪ್ಷನ್ ಐತಿ, ಸೇವ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಗ್ಯಾಲರಿ ಅನ್ನೋದು ಸೇವ್ ಆಯಿತು. ನಾನು ಸೇವ್ ನಿಮಗೆ ತೋರಿಸ್ತೀನಿ. ಸೇವ್ ಆದ ಆಪ್ಷನ್ಸು ಇನ್ನೊಂದು ಸ್ಟೆಪ್ ಐತೆ ಇದ್ರೊಳಗಡೆ ತಿಳಿಸ್ತೀನಿ. ನೆಕ್ಸ್ಟ್ ಫೋಟೋ ತಿಳಿಸ್ತೀನಿ. ಇದು ಇಷ್ಟ ಹಾಕೋಣ. ಇಲ್ಲಿಗೆ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ, ಒಂದು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಇಲ್ಲಿ ಫೋಟೋ ಬಂದೈತಿ. ಇದು ನಾನು ಎಡಿಟಿಂಗ್ ಮಾಡಿದ್ದು ನಿಮ್ಮ ಫೋಟೋ ಬಂದೈತಿ. ಆಯ್ತಲ್ಲ, ಇದು ಕರೆಕ್ಟಾಗಿ ನಾನು ಏನು ಮಾಡ್ತೀನಿ, ನಿಮ್ಮ ಡೆಮೋ ಎಲ್ಲ ನಾನು ಎಡಿಟಿಂಗ್ ಮಾಡಿದ್ದು ಇಲ್ಲಿ ಐತಿ. ನಾನು ತೆಗೆದದ್ದು ಈಗ ನಿಮಗೆ ತೋರಿಸಿದ್ದು ಇದು ಎಡಿಟ್ ಮಾಡಿ ಇಲ್ಲಿ ಐತಿ. ನಿಮಗೆ ಯಾವುದು ಕನ್ಫ್ಯೂಸ್ ಇಲ್ದಂಗೆ ಆಯಿತು. ಇವು ಎಲ್ಲ ಈ ಬ್ಯಾಕ್ಗ್ರೌಂಡ್ಸು ಎಲ್ಲ ನಿಮಗೆಲ್ಲ ಸಿಗಬೇಕಂದ್ರೆ ಅದು arvindvedkar.com ಸಂಕ ವೆಬ್ಸೈಟು ಕನ್ನಡ ಫಾಂಟ್ಸು ಎಲ್ಲ ಸಿಗಬೇಕಂದ್ರೆ ಏನಕ್ಕೈತಿ, ನಿಮ್ಮ ಮೊಬೈಲಲ್ಲಿ ನನ್ನ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಈ ರೀತಿ ಆನ್ ಮಾಡ್ಕೊಂಡ ನಂತರ ಏನು ಮಾಡ್ಕೊಳ್ಳಿ,
ಇಲ್ಲಿ ಸರ್ಚ್ ಆಪ್ಷನ್ಸ್ ಒಳಗೆ ಬಂದ್ಗಡೆ ಇಲ್ಲಿ ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟು ನೀವು ಬರೆಯೋಕೆ ಬರಲಿಲ್ಲ ಅಲ್ಲೇ ನಿಮ್ಗೆ ಅದು ನೋಡುವಂಥ ಸ್ಕ್ರೀನ್ ಮೇಲ್ಗಡೆ ಅಲ್ಲೇ ತಂಗಾಳಿ ಎಡಿಟ್ ಎಡ್ಗಡೆ ಸೈಡ್ ಕೊಟ್ಟಿರ್ತೀನಿ. ಇಲ್ಲಾರ ಬಂದುಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ಸ್ ಒಳಗೆ ಈ ರೀತಿ ನೀವು ಸರ್ಚ್ ಮಾಡ್ಕೊಳ್ಳಿ, ನೋಡಿ ಬರ್ಕೊಳ್ಳಿ. ಗೊತ್ತಾಗಿಲ್ಲ ನಾವು ಬರ್ಕೊಂಡದ ಮತ್ತು ಬ್ಲ್ಯಾಕ್ ಕಲರ್ ಡಿಪ್ ಇದು ಫಸ್ಟಿಗೆ ಸಿಗ್ತೈತಿ. ಈ ರೀತಿ ಫಸ್ಟಿಗೆ ಚಾನಲ್ ಸಿಗ್ತೈತಿ. ಇಲ್ಲಿ ನಾನು ಏನು ಯಾವ ವಿಡಿಯೋಸ್ ಹೋಗಿತ್ತು ಅಷ್ಟು ಬ್ಯಾಕ್ಗ್ರೌಂಡ್ಸು ಕೊಟ್ಟರೆ ನೋಡ್ಕೊಳ್ಳಿ. ಈ ರೀತಿ ಕೊಟ್ಟರೆ ಏನಾಗೈತಿ, ಪಿಕ್ಸಾರ್ಟ್ ಅಪ್ಲಿಕೇಶನು ನಿಮಗೆ ತೋರಿಸ್ತೀನಿ. ಇದು ಕ್ಯಾಪ್ಕಟ್ ಫ್ರೋಸು ಎಲ್ಲ ಇದಾವೆ ಫ್ರೆಂಡ್ಸ್. ಈ ರೀತಿ ಪಿಕ್ಸಾರ್ಟ್ ಅನ್ನೋದು ನಿಮ್ಮ ಕಣ್ಣು ಮುಂದೆ ನಾನು ಫಾರ್ವರ್ಡ್ ಹೊಡಿತೀನಿ. ಪಿಕ್ಸಾರ್ಟ್ ಇಲ್ಲಿರುತ್ತೆ. ಆಗಸ್ಟ್ 13 ತಾರೀಕು ಐತಿ. ಫಾರ್ವರ್ಡ್ ಹೊಡಿತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ನಮ್ಮ ಚಾನಲ್ಗೆ ನಾನು ಫಾರ್ವರ್ಡ್ ಹೊಡ್ಕೊಂಡೇನೆ. ನೋಡ್ಕೊಳ್ಳಿ, ಇಲ್ಲಿ ಫಾರ್ವರ್ಡ್ ಆಗೈತಿ. ಆಗಸ್ಟ್ 22 ತಾರೀಕು ಫಾರ್ವರ್ಡ್ ಆಗೈತಿ. ತೊಗೊಂಡು ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ತೆಗಿತ್ತು ಅಂದ್ರೆ ಡಿಲೀಟ್ ಹೊಡ್ಕೊಳ್ಳಿ, ಅದು ವರ್ಕ್ ಆಗಲ್ಲ, ಡಿಲೀಟ್ ಹೊಡ್ಕೊಳ್ಳಿ. ಇನ್ನು ತೊಗೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಗೊತ್ತಾಯಿತು. ಈ ರೀತಿ ನೋಡ್ಕೊಳ್ಳಿ. ಇದು ವಿಡಿಯೋ ಅಪ್ಲೋಡ್ ಆಗಿತ್ತು, ತೋರಿಸ್ತೀನಿ ಫೋಟೋ. ಇಲ್ಲಿ ಫೋಟೋ ಹಾಕಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆನಂತರ ಈ ರೀತಿ ಇಮೇಜ್ಗೂ ಎಲ್ಲ ಕೊಟ್ಟಿರ್ತೀನಿ. ಇಮೇಜ್ಗೂ ಕೊಟ್ಟು ಅದ್ರ ತಗಡೆ ಒಂದು ಲಿಂಕ್ ಹಾಕಿರ್ತೀನಿ. ನಾನು arvinduk.com ಸಂಖ್ಯೆ ವೆಬ್ಸೈಟಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಕನ್ನಡ ಫಾಂಟ್ಸ್ಗಳು ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಕನ್ನಡ ಫಾಂಟ್ಸು ನೀವು ಇಂಗ್ಲೀಷ್ ಫಾಂಟ್ಸು ಅದಾವು, ಡೈರೆಕ್ಟ್ ಕನ್ನಡ ಫಾಂಟ್ ಹೋಗ್ತಿ, ಕನ್ನಡ ಫಾಂಟ್ಸ್ ಜಿಪ್ ಐತಿ, ಎಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಕೊಟ್ಟಿರ್ತೀನಿ ನಾನು. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೋರೇಜ್ಗೆ ಹೋಗ್ಕವು ನಾನು ಅವಿಪರ್ಯಕ್ಕೆ ಬರ್ತದೆ. ಈ ರೀತಿ ನಿಮ್ಗೆ ಇನ್ನೊಂದು ಸ್ಟೆಪ್ ತಿಳಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಫಾಂಟ್ಸ್ ಬಂದಾವೆ ಫ್ರೆಂಡ್ಸ್. ಇಲ್ಲಿ ಕನ್ನಡ ಫಾಂಟ್ಸ್ ಜಿಪ್ ನೋಡ್ಕೊಳ್ಳಿ. ಇಲ್ಲಿ ತೋರ್ಸಾತೀನಿ ನೋಡ್ಕೊಳ್ಳಿ ಸ್ಕ್ರೀನ್ ಒಳಗಡೆ. ಇವು ಕನ್ನಡ ಫಾಂಟ್ಸು ಜಿಪ್. ಇಲ್ಲಿ ಕನ್ನಡ ಫಾಂಟ್ ತಂಗಾಳಿ ಎಡಿಟ್ ಅಂತ ಹೇಳೈತಿ. ಈ ಜಿಪ್ಪಲ್ಲಿ ಇದ್ರ ಮೇಲೆ ಟಿಕ್ ಮಾರ್ಕ್ ಬರ್ತಾವೆ ನೋಡ್ಕೊಳ್ಳಿ. 3 ಟಿಕ್ ಮಾರ್ಕು. ಈ ರೀತಿ ಟಿಕ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸೇವ್ ಟು ಡೌನ್ಲೋಡ್ ಅಂತ ಹೇಳೈತಿ. ಎಲ್ಲ ಅಂದ್ರೆ 3ನೇದು ಸೇವ್ ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಏನಕ್ಕೈತಿ, ಸೇವ್ ಆಗಿಬಿಡ್ತೈತಿ ನಮಗೆಲ್ಲ. ಅಂದ್ರೆ ಸ್ಟೋರೇಜ್ಗೆ ಸೇವ್ ಆಕೈತಿ. ಆ ಸೇವ್ ಅನ್ನೋದು ಹೋಗಿ ನಾವು ಜಿಪ್ಪಲ್ಲಿ ಹೊಡ್ಕೋದು. ನಾನು ನೀಟಾಗಿ ಒಂದು ವಿಡಿಯೋದಾಗ ತೀಸ್ಕೊಟ್ಟಿನಿ. ಆ ವಿಡಿಯೋ ಎಂಡ್ ಸ್ಕ್ರೀನ್ದಾಗ ಹಾಕಿರ್ತೀನಿ. ಸದ್ದ ಬರ್ತೈತೆ ನೋಡ್ಕೊಳ್ಳಿ. ಅಂತ ತೊಗೊಂಡು ವಿಡಿಯೋ ನೋಡ್ಕೊಂಡು ಫಾಂಟ್ಸ್ ಒಂದು ಹೊಡ್ಕೊಂಡು ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಾ, ಪಿಕ್ಸಾರ್ಟ್ಗೆ ಹಾಕೋಬೇಕಾರೆ ಫಾಂಟ್ಸು ನಾನು ಹೊಡಿದು ಹೇಳ್ಕೊಟ್ಟೇನೆ, ಆಗುತ್ತಿಲ್ಲ. ಇಲ್ಲಿ ನೋಡ್ಕೊಳ್ಬೇಕಾರೆ ತೋರಿಸ್ತೀನಿ. ಇಲ್ಲಿ ಡೌನ್ಲೋಡ್ ಮಾಡ್ತೀನಿ ನಾನು. ಕನ್ನಡ ಫಾಂಟ್ಸ್ ಒಂದು ಡೌನ್ಲೋಡ್ ಮಾಡ್ತೀನಿ. ಸೇವ್ ಗ್ಯಾಲರಿಗೆ ಸೇವ್ ಆಯಿತು, ಅಂದ್ರೆ ಸ್ಟೋರೇಜ್ ಸೇವ್ ಆಯಿತು. ಸ್ಟೋರೇಜಲ್ಲಿ ಹೋಗಿ ಡೌನ್ಲೋಡ್ ಫೈಲ್ದಲ್ಲಿ ಹೋಗಿ ಇಲ್ಲಿ ಅಂದ್ರೆ ಟೆಲಿಗ್ರಾಮ್ ಅಂತ ಒಂದು ಫೈಲ್ದಾಗ ಬರ್ತೈತಿ. ಕನ್ನಡ ಫಾಂಟ್ಸ್ ಇಲ್ಲಿ ಬಂತು. ಕನ್ನಡ ಫಾಂಟ್ಸ್ ಮೇಲೆ ನಾನು ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಟು ಫೈಲ್ಸ್ ಐತಿ ಇಲ್ಲಿ ಬಂತು ನೋಡ್ಕೊ. ಎಕ್ಸ್ಟ್ರಾಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದು ಈ ರೀತಿ ಅದನ್ನ ಇಲ್ಲಿ ಒಂದು ಫೋಲ್ಡ್ ಬರ್ತೈತಿ. ಅದ್ರೊಳಗೆ ಕನ್ನಡ ಫಾಂಟ್ಸ್ ಅನ್ನೋದು ಓಪನ್ ಹಾಕೋ ನೋಡ್ಕೊಳ್ಳಿ. ಈ ರೀತಿ ಓಪನ್ ಅದು ಖಂಡಿತವಾಗಿ ನಿಮಗೆಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು. ನಾನೆಲ್ಲ ಖಂಡಿತವಾಗಿ ತಿಳಿಸ್ಕೊಟ್ಟೆ. ನೀವು ಡಿಲೀಟ್ ಹೊಡ್ಕೊತೀನಿ. ನಾನು ಡಿಲೀಟ್ ಹೊಡ್ಕೊಂಡು ಬ್ಯಾಕ್ ಹೋಗ್ತೀನಿ ಫ್ರೆಂಡ್ಸ್. ಈ ರೀತಿ ನಿಮಗೆ ಯಾವುದೇ ಕನ್ಫ್ಯೂಸ್ ಇಲ್ಲ, ನಿಮಗೆಲ್ಲ ಎಡಿಟಿಂಗ್ ಹೇಳ್ಕೊಟ್ಟೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಅಟು ನಾನು ನೋಡ್ಕೊ ಬಂದೇನು ಫ್ರೆಂಡ್ಸ್. ಮುಂದೆ ಸಿಗ್ತದೆ. ಆಲ್ ಸೋ ಮಚ್ ಫ್ರೆಂಡ್ಸ್.